Okay, so ಪ್ರಶ್ನೆ ಏನಪ್ಪ ಸರ್? Yamunotri, the question is about Yamunotri Yatra. I told Yamuna is about karma, Ganga is about Dana. Okay, I told Yamuna is about karma and Ganga is about Dana. What is said is that and ಏನು ಹೇಳಿದ್ರೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೆ ಅಕಾಲ ಮೃತ್ಯು ಇಲ್ಲ. That is untimely death is not there. Right? That is what is said about Yamuna. And that means Yamadharmaraya will not take your life untimely. So you will have time to fulfill your karmic duties. ನಿಮ್ಮ ಕರ್ಮಗಳು ಮುಗಿಸಲಿಕ್ಕೆ ಸರಿಯಾದ ಸಮಯ ಇದೆ. Yamuna is related to Sri Krishna. Okay. Ganga is related to Shiva. Right? In Puranic way. So Sri Krishna's life is life of karma. ಶ್ರೀಕೃಷ್ಣನ ಜೀವನ ಒಂದು ಕರ್ಮಕ್ಕೆ ಒಂದು ಉದಾಹರಣೆ. ಒಬ್ಬ ಸರಿಯಾಗಿ ಜೀವನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ. ಈ ಇಸ್ ಎಕ್ಸಾಂಪಲ್ ಫಾರ್ ಲಿವಿಂಗ್ ಲೈಫ್ ಫುಲ್ಲಿ ಆಕ್ಟಿವ್ಲಿ ಫ್ರೀ ಫ್ರಮ್ ಕರ್ಮ. ಸೊ ಅದಕ್ಕೆ ದರ್ ಆರ್ ಶ್ಲೋಕಾಸ್ ಇನ್ ಭಗವದ್ಗೀತಾ. ಐ ವಿಲ್ ನಾಟ್ ಕೋಟ್ ದಿ ಶ್ಲೋಕಾಸ್. ಲೆಟ್ಸ್ ಲುಕ್ ಎಟ್ ದ ಲೈಫ್ ಆಫ್ ಶ್ರೀಕೃಷ್ಣ. ಶ್ರೀಕೃಷ್ಣ ಜನ್ಮ ನೋಡೋಣ. ಫ್ರಮ್ ಬರ್ತ್ ಟು ಡೆತ್, ಹುಟ್ಟಿನಿಂದ ಸಾಯುವವರೆಗೆ ಶ್ರೀಕೃಷ್ಣ ವಾಸ್ ಆಕ್ಟಿವ್. ಶ್ರೀಕೃಷ್ಣ ಯಾವಾಗಲೂ ಸದಾಕಾಲ ಆಕ್ಟಿವ್ ಆಗಿದ್ದು. ಅವ್ರು ಒಂದ್ ದಿವಸ ಸುಮ್ಮನೆ ಕೂತ್ಕೊಂಡಿಲ್ಲ, ಸದಾ ಆಕ್ಟಿವ್. ಅವ್ರಿಗೆ ಹುಟ್ಟಿದಾಗಿನಿಂದ ಸಾವಿನ ಹೆದರಿಕೆ, ಅಂದ್ರೆ ಅವ್ರಿಗೆ ಹೆದರಿಕೆ ಅಲ್ಲ, ಸಾಯ್ಲಿಕ್ಕೆ ಕಾಯ್ತಾ ಇದ್ದಾರೆ ಜನ. ದ ಮೊಮೆಂಟ್ ಈಸ್ ಬಾರ್ನ್, somebody is ready to kill him. Every day threat of death is there every day. Right? Every day somebody is ready trying to kill him. Krishna ಯಾರೋ ದಿನ ಕಾಯ್ತಾ ಇದ್ದಾರೆ. There are people who are pouring love on Krishna. ಪ್ರೇಮವನ್ನು ಶ್ರೀಕೃಷ್ಣನಿಗೆ ಕೊಳ್ಳಿಕ್ಕೆ ಗೋಪಿಗರು ಕಾಯ್ತಾ ಇದ್ದಾರೆ. ಶ್ರೀಕೃಷ್ಣ ಭಕ್ತರಿದ್ದಾರೆ. ಬೇರೆ ಬೇರೆ ಸನ್ನಿವೇಶಗಳು ಬರ್ತಾವೆ ಜೀವನದಲ್ಲಿ. ದರ್ ಆರ್ ವೆರಿ ಡಿಫರೆಂಟ್ ಸಿಚುವೇಶನ್ಸ್ ಇನ್ ಲೈಫ್. ಓಕೆ, ಬಟ್ ಇನ್ ಆಲ್ ಸಿಚುವೇಶನ್ಸ್ ಶ್ರೀಕೃಷ್ಣ ಇಸ್ ಇಕ್ವಾನಿಮಸ್. ಅಂದ್ರೆ ಪ್ರತಿ ಎಲ್ಲಾ ಸಿಚುವೇಶನ್ಸ್ ಇದರಲ್ಲೂ ಶ್ರೀಕೃಷ್ಣ ಸ್ಥಿತಪ್ರಜ್ಞ, ಸಾಕ್ಷಿ. ಕಷ್ಟ ಬರಲಿ, ಸುಖ ಬರಲಿ, ಪ್ರೇಮ ಬರಲಿ, ದ್ವೇಷ ಬರಲಿ. There are people who loved Krishna, there are people who hated Krishna. Even when people who hated Krishna and abused him, Sri Krishna was smiling. Krishna ನಗ್ತಾ ಇದ್ರು. ಯಾಕಂದ್ರೆ ರಾಗವಾಗ್ಲಿ ದ್ವೇಷವಾಗ್ಲಿ ಇಲ್ಲ. ಸದಾಕಾಲ ಸ್ಥಿತಪ್ರಜ್ಞತ್ವ. ಎಲ್ಲ ಕರ್ಮಗಳು ಮಾಡ್ತಾ ಇದ್ರು. He was performing all duties to his guru, to the society, to the king, to his lovers, to his devotees, okay, to his friends. ಶ್ರೀಕೃಷ್ಣ ಎಲ್ಲರಿಗೂ ಒಂದು ತಮ್ಮ ಕರ್ತವ್ಯ ಮಾಡ್ತಾ ಇದ್ರು. ಯಾರಿಗೆ? ಸ್ನೇಹಿತರಿಗೋಸ್ಕರ, ಮಿತ್ರರಿಗೋಸ್ಕರ, ರಾಜರಿಗೋಸ್ಕರ, ರಾಷ್ಟ್ರಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ತಾ ಇದ್ರು. ಆದ್ರೂ ಒಂದರಲ್ಲೂ ಅಟ್ಯಾಚ್ಮೆಂಟ್ ಇಲ್ಲ, ನಿಷ್ಕಾಮ. ಎಲ್ಲ ಕೆಲಸ ಮಾಡೋದು ಯಾವ ಭಾವನೆಯಿಂದ? ಲೋಕ ಕಲ್ಯಾಣ, ವಿಶ್ವಕ್ಕೆ ಒಳ್ಳೇದಾಗ್ಲಿ, ಧರ್ಮ ಸಂಸ್ಥಾಪನೆ ಆಗಲಿ, ಸ್ವಾರ್ಥ ಇಲ್ಲ. ದೇರ್ ಇಸ್ ನೋ ಸೆಲ್ಫಿಶ್ನೆಸ್ ಇನ್ ವಾಟ್ ಎವರ್ ಇಟ್ ಡಸ್. ನಿಸ್ವಾರ್ಥ ಭಾವ. ಸೊ ಹಾಗಾಗ್ಬಿಟ್ಟು ಶ್ರೀಕೃಷ್ಣನ ಜೀವನವೇ ಒಂದು ಕರ್ಮ ಹೇಗೆ ಮಾಡಬೇಕು ಅನ್ನೋದು ಒಂದು ಉದಾಹರಣೆ. ಲೈಫ್ ಆಫ್ ಶ್ರೀಕೃಷ್ಣ ಈಸ್ ಅನ್ ಎಕ್ಸಾಂಪಲ್ ಆಫ್ ಲಿವಿಂಗ್ ಫುಲ್ಲಿ ಫ್ರೀ ಫ್ರಮ್ ಕರ್ಮ. ಜೀವನ ಮಾಡಬೇಕು, ಆದ್ರೆ ಕರ್ಮ ಬಂಧದಿಂದ ಮುಕ್ತನಾಗಿ ಜೀವನ ಮಾಡಬೇಕು. ಅದಕ್ಕೆ ನಮ್ಮ ಉದಾಹರಣೆ ಅಂದ್ರೆ ದಿ ಎಕ್ಸಾಂಪಲ್ ಈಸ್ ಲೋಟಸ್ ಫ್ಲವರ್, ಕಮಲದ ಹೂ. ದ ಲೋಟಸ್ ಈಸ್ ಬಾರ್ನ್ ಇನ್ ಮಡ್, grows up in water and flowers with sunlight. But it has no characteristic of mud. It has no characteristic of water. It doesn't get attached to water. Okay. It has beautiful color.
ಅದಕ್ಕೆ ನಮ್ಮಲ್ಲಿ ಕಮಲದ ಹೂ, ದಟ್ಸ್ ವೈ ಲೋಟಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎನ್ಲೈಟ್ಮೆಂಟ್ ಆರ್ ಮುಕ್ತಿ. ಮುಕ್ತನ ಜೀವನ ಆಗಿರ್ತದೆ ಅಂತ. ಓಕೆ, ದ ಲೋಟಸ್, ಕಮಲದ ಹೂವು ಕೆಸರಿನಲ್ಲಿ ಹುಟ್ಟುತ್ತದೆ, ನೀರಿನಲ್ಲಿ ಬೆಳೀತದೆ ಮತ್ತು ಸೂರ್ಯನ ಬೆಳಕಿಗೆ ತೆರ್ಕೊಳ್ತದೆ. ಆದರೆ ಕೆಸರಿನ ಗುಣಗಳಿಲ್ಲ, ಅದರಲ್ಲಿ ನೀರಿಗೆ ಅಂಟಿಕೊಳ್ಳೋದಿಲ್ಲ, ಸುಂದರವಾಗಿ ಬೆಳಗ್ತದೆ, ಅರಳುತ್ತದೆ. ಅದಕ್ಕೆ ಕಮಲದ ಹೂವು ಮುಕ್ತಿಯ ಸಂಕೇತ. ಅದಕ್ಕೆ ಎಲ್ಲರ ದೇವರ ಹೆಸರು ಕೈಯಲ್ಲಿ ನಾವು ಕಮಲ ಹಾಕೊಳ್ಳೋದು ಮುಕ್ತಿಯ ಸಂಕೇತ ಅಂತ, ಲಿಬರೇಷನ್. ನಾವು ಕೂಡ ಕೆಸರಲ್ಲೇ ಹುಟ್ಟೋದು. ಅಂದ್ರೆ ವಿ ಆರ್ ಬಾರ್ನ್ ಇನ್ ಮಡ್, ನಾಟ್ ದಿ ಫಿಸಿಕಲ್ ಮಡ್ ಬಟ್ ಕಾರ್ಮಿಕ್ ಪಾಂಡ್, ಕರ್ಮ, ದಿ ಫ್ಯಾಮಿಲಿ ಕರ್ಮ, ಸೊಸೈಟಿ ಕರ್ಮ, ಆಲ್ ದಿ ಕರ್ಮ ವಿ ಆರ್ ಬಾರ್ನ್. ವಿ ಗ್ರೋ ಅಪ್ ಇನ್ ಸೊಸೈಟಿಯಲ್ಲಿ ಬೆಳೀತೇವೆ. ದೆನ್ ವಿ ಗೆಟ್ ಅಟ್ಯಾಚ್ಡ್ ಟು ಸೋ ಮೆನಿ ಥಿಂಗ್ಸ್ ಇನ್ ಲೈಫ್, ರೈಟ್? ವಿ ಹ್ಯಾವ್ ಟು ಲೀವ್ ಲೈಕ್ ಲೋಟಸ್. Even though we are born in karmic impressions, live in a society, we should be free from that. And we should open up to the sunlight, like wisdom. ಜ್ಞಾನಕ್ಕೆ ಹರಡಬೇಕು. ಅದಕ್ಕೋಸ್ಕರ ನಮ್ಮ ಜೀವನ ಕಮಲದ ಆಗಿರಬೇಕು. ಆ ಕಮಲದ ಜೀವನ ಶ್ರೀಕೃಷ್ಣನ ಜೀವನ. The place where he was born is prison. The society was in turmoil. Okay? But he was full of wisdom. Shri Krishna's life is like a lotus, kamalada hooviನ ಹಾಗೆ. And all his actions are free from any impressions, no selfish actions. Right? So Shri Krishna is associated with the Yamuna river, and Yamuna river is associated with karma in that context. ಹಾಗೆ. Now let us understand karma. ಕರ್ಮ ಅಂದ್ರೆ ಏನು ಅಂತ. 4 ರೀತಿಯ ಕರ್ಮಗಳು: ಕಾಯ, ವಾಚ, ಮನಸ, ಬುದ್ಧ. 4 ರೀತಿಯ ಕರ್ಮ ಮಾಡ್ತೀವಿ ನಾವು. ಏನದು? ಫಿಸಿಕಲ್, ವರ್ಬಲ್, ಮೆಂಟಲ್ ಅಂಡ್ ಇಂಟೆಲೆಕ್ಚುಯಲ್. ದೈಹಿಕವಾಗಿ, ಮಾನಸಿಕವಾಗಿ, ಬುದ್ಧಿಪೂರ್ವಕ ಮತ್ತು ವಾಚಿಕವಾಗಿ 4 ರೀತಿಯ ಕರ್ಮ ಮಾಡ್ತೇವೆ. ಕರ್ಮಗಳು 4ರಲ್ಲೂ ಬರ್ತವೆ. ಓಕೆ, ಆ ಮನುಷ್ಯನ ಸಾಯಿಸೇ ಬಿಡ್ತೇನೆ, ಕೊಲೆ ಮಾಡ್ತೇನೆ, ಮಾಡಬೇಕು ಅಂತ ಭಾವನೆ ಬರ್ತದೆ, ಕೊಲೆ ಮಾಡಲ್ಲ. ಐ ವಾಂಟ್ ಟು ಕಿಲ್ ದಟ್ ಪರ್ಸನ್ ಬರ್ತದೆ, ಭಾವನೆ ಬರ್ತದೆ, ಅದು ಸಾಯಿಸಲ್ಲ. ಯಾವ್ದಂದ್ರೆ ದೈಹಿಕವಾಗಿ ಸಾಯಿಸಲ್ಲ, ಯಾಕಂದ್ರೆ ಸಾಯಿಸಿದ್ರೆ ಜೈಲಿಗೆ ಹೋಗ್ತೀರಾ, ರೈಟ್? ಆದ್ರೆ ಮಾನಸಿಕವಾಗಿ ಭಾವನೆ ಬಂತಲ್ಲ, ಮಾನಸಿಕ ಕರ್ಮ ಆಗೋಯ್ತು. ದ ಮೆಂಟಲ್ ಫೀಲಿಂಗ್ ಆಸ್ ಆಲ್ರೆಡಿ ಕ್ರಿಯೇಟೆಡ್ ಕರ್ಮ. ಅಂಡರ್ಸ್ಟ್ಯಾಂಡ್? ಕರ್ಮ ಇಸ್ ನಾಟ್ ಜಸ್ಟ್ ಫಿಸಿಕಲ್. ಕರ್ಮ ದೈಹಿಕ ಮಾತ್ರ ಅಲ್ಲ, ದೈಹಿಕ, ಮಾನಸಿಕ, ವಾಚಿಕ, ಬೌದ್ಧಿಕ. ಸೊ ಹಾಗಾಗ್ಬಿಟ್ಟು ನಾವು ಕರ್ಮ ಕ್ಷಣ ಕ್ಷಣಕ್ಕೂ ಕರ್ಮ ಮಾಡ್ತಾ ಇರ್ತೇವೆ. ಎವ್ರಿ ಮಿನಿಟ್ ವಿ ಆರ್ ಕ್ರಿಯೇಟಿಂಗ್ ಕರ್ಮ. ಅಂಡ್ ಈಚ್ ಕರ್ಮ ಬ್ರಿಂಗ್ ಸಮ್ ಕರ್ಮ ಫಲ, ಇಂಪ್ರೆಷನ್ಸ್, ಫಿಸಿಕಲ್, ಮೆಂಟಲ್, ವರ್ಬಲ್. ನಾವು ಯಾರಿಗೋ ಕೆಟ್ಟ ಮಾತಾಡ್ತೇವೆ, ಆಯ್ತಾ? ಆ ಕೆಟ್ಟ ಮಾತು ನಮ್ಮಲ್ಲಿ ಒಂದು ಕರ್ಮದ ಇಂಪ್ರೆಷನ್ ಬಿಡ್ತದೆ. ಒಳ್ಳೆ ಮಾತು ಒಂದು ಕರ್ಮದ ಇಂಪ್ರೆಷನ್ ಬಿಡ್ತದೆ. ನಮ್ಮ ಮನಸ್ಸಿನಲ್ಲಿ ಒಂದು ಮೆಮೊರಿ ಇದೆ, ಅಂದ್ರೆ ರೆಕಾರ್ಡರ್. ದರ್ ಇಸ್ ಎ ರೆಕಾರ್ಡರ್ ಇನ್ ಅವರ್ ಮೈಂಡ್, ಲೈಕ್ ಯುವರ್ ಮೆಮೊರಿ ಇನ್ ದಿ ಕಂಪ್ಯೂಟರ್. ದಟ್ಸ್ ಕಾಲ್ಡ್ ಚಿತ್ತ. ಸೊ ಎವ್ರಿಥಿಂಗ್ ವಾಟ್ ಯು ಸ್ಪೀಕ್, ಎವ್ರಿಥಿಂಗ್ ವಾಟ್ ಯು ಥಿಂಕ್, ಎವ್ರಿಥಿಂಗ್ ವಾಟ್ ಯು ಆಕ್ಟ್, ದ ರಿಸಲ್ಟ್ ಆಫ್ ದಟ್ ಗೆಟ್ಸ್ ಪ್ರಿಂಟೆಡ್ ಇನ್ ದಟ್ ಡಿಸ್ಕ್, ದಟ್ಸ್ ಮೆಮೊರಿ. ಅಂಡ್ ದಟ್ಸ್ ಮೆಮೊರಿ ಇಸ್ ವಾಟ್ ಗೋಸ್ ಫ್ರಮ್ ಒನ್ ಲೈಫ್ ಟು ಅದರ್ ಲೈಫ್. ಆ ನೆನಪುಗಳೇ ಒಂದು ಜೀವನದಿಂದ ಒಂದು ಲೈಫಿಗೆ ಹೋಗೋದು. ಅದಕ್ಕೆ ಕರ್ಮ ಅಂತ ಹೇಳೋದು. ಸೊ ಕರ್ಮ ಹೇಗೆ ಮಾಡ್ತದೆ? ನಾವು ಏನೇ ಕೆಲಸ ಮಾಡಿದಾಗ ನಮ್ಮಲ್ಲಿ ಒಂದು ಪ್ರಿಂಟ್ ಬೀಳ್ತದೆ. ಉದಾಹರಣೆಗೆ, ಎನಿಥಿಂಗ್ ವಿ ಡೂ, ದರ್ ಇಸ್ ಎ ಪ್ರಿಂಟ್ ಇನ್ ಅವರ್ ಕಾನ್ಶಿಯಸ್ನೆಸ್. ಫಾರ್ ಎಕ್ಸಾಂಪಲ್, somebody drinks alcohol. Okay, I like alcohol. There is a print in your chitta. There's print in your subconscious. I like alcohol. Okay, this is called samskara. ಒಂದು ಸಂಸ್ಕಾರ ಪ್ರಿಂಟ್ ಬಿಡ್ತದೆ, ರೈಟ್? ಓಕೆ, ಸೊ ನೆಕ್ಸ್ಟ್ ಟೈಮ್ ದಟ್ ಪ್ರಿಂಟ್ ವಿಲ್ ಕಮ್ ಅಪ್. ಆ ಸಂಸ್ಕಾರ ಬರ್ತದೆ. ಸಂಸ್ಕಾರ ಹೊರಗೆ ಬಂದಾಗ ಅದಕ್ಕೆ ವಾಸನೆ ಅಂತ ಹೇಳ್ತೇವೆ. ಆ ವಾಸನೆ ಹೊರಗೆ ಬರ್ತದೆ. ಹೊರಗೆ ಬಂದಾಗ ಏನಾಗುತ್ತೆ? ಓ, ನನಗೆ ಕುಡಿಬೇಕು ಅನಿಸ್ತದೆ. ದ ಥಾಟ್ಸ್ ವಿಲ್ ಕಮ್, ದೆನ್ ವಿಲ್ ಗೋ ಅಂಡ್ ಡ್ರಿಂಕ್. ಸೊ ಅಗೈನ್ ದಟ್ ಸಂಸ್ಕಾರ ಬಿಕಮ್ ಸ್ಟ್ರಾಂಗರ್. ಸೊ ಸಂಸ್ಕಾರ, ವಾಸನೆ, ಆಕ್ಷನ್, ಕರ್ಮ, ದೈಹಿಕ, ಮಾನಸಿಕ, ಬೌದ್ಧಿಕ ಕರ್ಮ,
ಕರ್ಮಫಲ, ಆ ಕರ್ಮಫಲದಿಂದ ಒಂದು ಪ್ರಿಂಟ್. ಸೊ ಕರ್ಮಫಲ ಪ್ರಿಂಟ್ ಏನಾಗುತ್ತೆ, ಕೆಲಸ ಒಳ್ಳೇದು ಬರ್ತದೆ, ಕೆಲಸ ಕೆಟ್ಟ ಬರ್ತದೆ, ಎರಡೂ ಪ್ರಿಂಟ್ ಬೀಳ್ತವೆ. ಒಳ್ಳೇದು ಪ್ರಿಂಟ್ ಬೀಳ್ತದೆ, ಕೆಟ್ಟದ್ದು ಪ್ರಿಂಟ್ ಬೀಳ್ತದೆ. ಸೊ ಹಾಗ್ಬಿಟ್ಟು ಏನಾಗುತ್ತೆ, ನಾವು ವಿ ಹ್ಯಾವ್ ಬಿಕಮ್ ಎ ಸ್ಟೋರ್ ಹೌಸ್ ಆಫ್ ಮೆಮರಿ, ಕಂಟಿನ್ಯೂಸ್ ಆಗಿ ಪ್ರಿಂಟ್ಸ್. ಅದಕ್ಕೆ ಸಂಸ್ಕಾರ ಅಂತ ಹೇಳೋದು. ಲಾಟ್ ಆಫ್ ಸಂಸ್ಕಾರಸ್ ಇನ್ ಅವರ್ ಲೈಫ್. ಸಂಸ್ಕಾರಸ್ ಕಮಿಂಗ್ ಫ್ರಮ್ ಎನಿಮಲ್ ಲೈಫ್. ಸೆಕ್ಸ್ ಇಸ್ ಎ ಸಂಸ್ಕಾರ, ಕಾಮ ಒಂದು ಸಂಸ್ಕಾರ, ಆಹಾರ ಒಂದು ಸಂಸ್ಕಾರ. ಅದೇ ಬೇರೆ 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 ಸಂಸ್ಕಾರಗಳು ಪ್ರಿಂಟ್ ಬಿಡ್ತಾ ಇರ್ತವೆ. ಅಂಡ್ ಈ ಪ್ರಿಂಟ್ ಹೊರಗೆ ಬರ್ತಾ ಇರ್ತದೆ. ದಿಸ್ ಪ್ರಿಂಟ್ಸ್ ವಿಲ್ ಕೀಪ್ ಕಮಿಂಗ್ ಔಟ್ ಆಸ್ ವಾಸನ ಅಂಡ್ ಆಕ್ಷನ್, ಥಾಟ್, ಆಕ್ಷನ್ ಅಂಡ್ ರಿಸಲ್ಟ್ ಆಫ್ ಆಕ್ಷನ್. ಸೊ ಗ್ರಾಜುವಲಿ ವಿ ಹ್ಯಾವ್ ಬಿಕಮ್ ಎ ಮೆಷಿನ್, ಪ್ರೋಗ್ರಾಮ್ ಮೆಷಿನ್. ಒಂದು ಪ್ರೋಗ್ರಾಮ್ ಆಗಿರ್ತದೆ. ಜೀವನ ನಮ್ಮ ಕಂಟ್ರೋಲ್ ಇಲ್ಲ, ನಡೀತಾ ಇರ್ತದೆ. ಕರ್ಮ ಸಂಸ್ಕಾರ, ಸಂಸ್ಕಾರದ ವಾಸನೆ, ವಾಸನೆಯಿಂದ ಕರ್ಮ, ಕರ್ಮದಿಂದ ಕರ್ಮಫಲ, ಪುನಃ ಸಂಸ್ಕಾರ. ಇದೇ ಜನನ ಮರಣ ಚಕ್ರ, ಇದೇ ನಡೀತಾ ದಿಸ್ ಕೀಪ್ಸ್ ಆನ್ ಕಂಟಿನ್ಯೂಸಿಂಗ್. ಇಟ್ಸ್ ಲೈಕ್ ಎ ಮೆಷಿನ್, ಲೈಕ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ವಿಚ್ ಕೀಪ್ಸ್ ಆನ್ ರನ್ನಿಂಗ್ ಅಂಡ್ ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಬಿಕಾಸ್ ಇಟ್ಸ್ ಕಂಟಿನ್ಯೂಸ್ಲಿ ಕಮಿಂಗ್. ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಅದೇ ಇದು ಚಕ್ರ, ಕರ್ಮ ಚಕ್ರ. ಇಟ್ಸ್ ಕಾಲ್ಡ್ ಸೈಕಲ್ ಆಫ್ ಕರ್ಮ. ಓಕೆ, now every time there is a print, that print is called, print goes is a record, right? Karma phala. So suppose you have done some bad thing to somebody, there's a print. Now the law of karma says you have to experience that again. What you do to others, you have to experience yourself. Why? Law of karma is what you do to others, you have to experience yourself. Why? Because there is no others, no. Everybody is Paramatma only. If you hit your hand, you only will get pain. What you do others will come back to you because it's you. In some way, you are hitting, hurting. For you, you are doing something. If I am helping you, I am not helping you. I am helping myself. Because the same Atma Paramatma is there in me and you. ಅರ್ಥ ಆಗ್ತೀಯಾ? ಕರ್ಮ ಯಾಕೆ ಆಗ್ತದೆ? ನಾವು ಬೇರೆಯವ್ರಂತ ಅರ್ಥ, ಬೇರೆ ಇಲ್ಲಪ್ಪ, ಅದ್ರೊಳಗೆ ಪರಮಾತ್ಮ ಇರೋದು, ನಮ್ಗೆ ಪರಮಾತ್ಮ ಇರೋದು. ನಾವು ಮಾಡ್ತೇವೆ, ಬೇರೆ ತೊಂದರೆ ಮಾಡಿದ್ರೆ ನಮ್ಗೆ ಬಿಡಬೇಕದು ಪುನಃ. ಅದು ಕರ್ಮಫಲ, ಕರ್ಮ ಅಕೌಂಟ್. ಅದಕ್ಕೆ ಋಣಾನುಬಂಧ ಅಂತ ಹೇಳೋದು. ಸೊ ನಮ್ಮ ಜೀವನದಲ್ಲಿ ದಟ್ ಋಣಾನುಬಂಧ, ದಟ್ ಕಾರ್ಮಿಕ್ ಡೆಟ್ ಇಸ್ ವಾಟ್ ಯು ಗೆಟ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಅಗೇನ್ ಅಂಡ್ ಅಗೇನ್. ನಿಮ್ಗೆ ಪ್ರತಿ ಸಲ ಬರೋದು ಅದೇ. ಇಟ್ ಕಮ್ಸ್ ಆಸ್ ಯುವರ್ ವೈಫ್, ಚಿಲ್ಡ್ರನ್, ಎನಿಮೀಸ್, ಫ್ರೆಂಡ್ಸ್, ಎಲ್ಲ ನಿಮ್ಗೆ ಜೀವನದಲ್ಲಿ ಏನೇನು ಅನುಬಂಧಗಳಿದಾವೆ ಎಲ್ಲ ನಿಮ್ಮ ಕರ್ಮ ಸಂಬಂಧಗಳು. Everything what you experience in your life is karmic connection in some way or the other way, some lifetime, right? So there is a story in Mahabharata. Mahabharata ಒಂದು ಕಥೆ ಇದೆ. Dhritarashtra loses 100 children in the Mahabharata war and he goes and cries to Krishna. Dhritarashtra 100 ಮಕ್ಕಳು ಸತ್ತೋದಾಗ ಕೃಷ್ಣನಿಗೆ ಹೋಗಿ ಅಳ್ತಾರೆ. Why did I have such loss? ನನಗೆ ಯಾಕೆ ಇದು ಯಾಕೆ ಏನಾಯ್ತು ಅಂತ. ಶ್ರೀಕೃಷ್ಣ says 50 lifetime back you were a hunter. 50 ಜನ್ಮಗಳ ಹಿಂದೆ ನೀವು ಒಬ್ಬ ಬೇಡ ಆಗಿದ್ದಿ, ಹಂಟರ್. ಓಕೆ, ಯು ಎಂಜಾಯ್ ಟಾರ್ಚರಿಂಗ್ ಎನಿಮಲ್ಸ್, ನಾಟ್ ಜಸ್ಟ್ ಕಿಲಿಂಗ್. ಪ್ರಾಣಿಗಳು ಸಾಯಿಸ್ತು ಮಾತ್ರ ಅಲ್ಲ, ಅವ್ರಿಗೆ ಟಾರ್ಚರ್ ಮಾಡ್ತಿದ್ರಿ. ಒನ್ ಡೇ ಯು ಪುಟ್ ಅ ಫೈರ್ ಟು ಎ ಟ್ರೀ. ಒಂದು ಮರಕ್ಕೆ ಬೆಂಕಿ ಹಾಕಿದ್ರಿ. ಯಾಕೆ ಬೆಂಕಿ ಹಾಕಿದ್ರಿ? ಅದ್ರ ಮರದಲ್ಲಿ ಎಲ್ಲ ಹಕ್ಕಿಗಳಿದ್ದು, ಗೂಡು ಕಟ್ಟಿದ್ದು. ದರ್ ಆರ್ ಸೋ ಮೆನಿ ಬರ್ಡ್ಸ್ ಇನ್ ದಟ್ ಟ್ರೀ. You wanted to hurt those birds and you lit fire to the tree. And many birds died in that fire. ಆ ಬೆಂಕಿಗೆ ಹಲವಾರು ಹಕ್ಕಿಗಳು ಸುಟ್ಟೋಗ್ಬಿಟ್ಟು. And many birds became blind, ಕುರುಡಾಗ್ಬಿಟ್ಟು. ಹಲವಾರು ಹಕ್ಕಿಗಳು ಕುರುಡಾಗ್ಬಿಟ್ಟು, ಹಲವಾರು ಹಕ್ಕಿಗಳು ಸುಟ್ಟೋಗ್ಬಿಟ್ಟು. And you danced around the tree enjoying that. ಆ ಬೇಡ ಆಗಿ ನೀನು ಅದರ ಮೇಲೆ ಸುತ್ತ ಕುಣಿತಾ ಇದೆಯಾ ಚಪ್ಪಾಳೆ ತಗೊಂಡು, ಅದು ನೋಡಿ ಎಂಜಾಯ್ ಮಾಡಿ. ದೆನ್ ದ ಪೇರೆಂಟ್ಸ್ ಆಫ್ ದ ಬರ್ಡ್ಸ್ ಕರ್ಸ್ಡ್ ಯು. ಆ ಹಕ್ಕಿಗಳ ತಂದೆಗಳು ನಿಮ್ಮನ್ನು ಶಾಪ ಕೊಟ್ಟು. ದಟ್ಸ್ ವೈ ಯು ಲಾಸ್ಟ್ ಯುವರ್ ಚಿಲ್ಡ್ರನ್ ಅಂತ ಹೇಳಿ. ಅದಕ್ಕೆ ನಿಮ್ಮ ಮಕ್ಕಳು ಸತ್ತೋಗ್ಬಿಟ್ರು. ಈ ಆಸ್ ಕ್ವಶನ್, ವೈ ಶುಡ್ ಐ ವೇಟ್ 50 ಲೈಫ್ ಟೈಮ್ಸ್? 50 ಜನ್ಮ ಯಾಕೆ ವೇಟ್ ಮಾಡಬೇಕು ಅಂತ. ಶ್ರೀಕೃಷ್ಣ ಸೇಸ್ ಯು ಡಿಡ್ ಎ ಬ್ಯಾಡ್ ಕರ್ಮ. ದ ಬ್ಯಾಡ್ ಕರ್ಮ ಹ್ಯಾಸ್ ಟು ಬಿ ಎಫೆಕ್ಟೆಡ್, ಬಟ್ ದೆನ್ ಯು ಹ್ಯಾವ್ ಟು ಲೂಸ್ 100 ಚಿಲ್ಡ್ರನ್. ಲೂಸ್ ಮಕ್ಕಳು ಸಾಯ್ಬೇಕು. But for getting 100 children, you need to have good karma, which you acquired in last 49 lifetimes. So the karmic account gets settled like that. Good karma,
bad karma, but you don't know, it will not happen next moment. Okay, understand? Karma is very, very precise. Please understand, Sanatana Dharma only teaches the law of karma very clearly. Other dharmas, they don't understand this. They will say so many stupid things. Okay, Sanatana Dharma is very, very clear. Buddhism or Jainism or Hinduism, all of them are very, very clear about karma. Jain Mahavira may not say God is there or not there. Buddha may not say about God, but everybody will speak very clearly about karma. Karma is very, very clear about, we are very clear about karma. There are idiots who don't understand law of karma. Okay, karma will affect you precisely. Karma ನಿಮ್ಮನ್ನು ಹೊಡಿತದೆ, ಬಟ್ ಯಾವಾಗ ಹೊಡಿತದೆ ಅಂತ ಗೊತ್ತಿಲ್ಲ. ಬಿಕಾಸ್ ಅದು ಮ್ಯಾಚ್ ಆಗಬೇಕು. ಅರ್ಥ ಆಗ್ತೀಯಾ? ಯಾವುದು ಗುಡ್ ಕರ್ಮ ಅಂಡ್ ಬ್ಯಾಡ್ ಕರ್ಮ ಮ್ಯಾಚ್ ಆಗಬೇಕು. ಅದು ಈ ಲೈಫ್ ಟೈಮ್ ಆಗ್ಬೋದು, 100 ಲೈಫ್ ಟೈಮ್ ಆಗ್ಬೋದು, 1000 ಲೈಫ್ ಟೈಮ್ ಆಗ್ಬೋದು. ಲಾ ಆಫ್ ಕರ್ಮ ವಿಲ್ ಬಿ ಇಸ್ ವೆರಿ ಪ್ರಿಸೈಸ್, ರೈಟ್? ಅದಕ್ಕೆ ಉದಾಹರಣೆ ಹೇಳ್ತಾನೆ. ದಿ ಪೀಪಲ್ ಗಿವ್ ಎನ್ ಎಕ್ಸಾಂಪಲ್. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕೌಸ್. ಒಂದು ಕೊಟ್ಟಿಗೆ ನೂರಾರು ಹಸುಗಳಿದ್ದಾವೆ. ಅಂಡ್ ದರ್ ಇಸ್ ಅ ಕಾಫ್, ಒಂದು ಕರು ಇದೆ. ಬಟ್ ದ ಕಾಫ್ ವಿಲ್ ನೆವರ್ ಗೆಟ್ ಕನ್ಫ್ಯೂಸ್ಡ್ ಅಬೌಟ್ ದ ಮದರ್. ಆ ಕರುವಿಗೆ ತಾಯಿ ಯಾರಂತ ಕನ್ಫ್ಯೂಷನ್ ಆಗುದೇ ಇಲ್ಲ. ಆ ತಾಯಿನ ಹುಡ್ಕೊಂಡು ಹೋಗುತ್ತೆ. ಇಟ್ ಗೋಸ್ ಅಂಡ್ ಸರ್ಚಸ್ ಫಾರ್ ದಿ ಮದರ್. ಲೈಕ್ ದಟ್ ಎನಿ ಕರ್ಮ, ಗುಡ್ ಕರ್ಮ ಆರ್ ಬ್ಯಾಡ್ ಕರ್ಮ ಇಸ್ ಲೈಕ್ ಎ ಕಾಫ್. ನೀವು ಮಾಡಿದ ಕರ್ಮ, ಒಳ್ಳೆ ಕರ್ಮನೋ ಕೆಟ್ಟ ಕರ್ಮನೋ, ಎರಡು ಒಂದು ಕರು ಇದ್ದಾಗೆ. ನಿಮ್ಮನ್ನು ಎಲ್ಲೇ ಹುಡ್ಕೊಂಡ್ ಬರ್ತದೆ. ಅದು ಯಾವ ಜನ್ಮ ಹುಡ್ಕೊಂಡ್ ಬರ್ತದೆ. ಎನಿ ಲೈಫ್ ಟೈಮ್ ಇಟ್ ಕಮ್ ಬ್ಯಾಕ್. ಬಟ್ effect may not come immediately. You may have to wait, because some good karma and bad karma accounting balancing has to happen. So what you have in the process, what happened, you have got into karmic cycle. It's in Maya, but it's a very real for you. Karmic cycle ಸಿಕ್ಕಾಗ್ಬಿಟ್ಟಿದ್ದಾರೆ. ಎಂತ ಸರ್ ಮಾಯಾ? Karmic account has to be settled, good or bad. Okay, then samskara, vasana, karma, karma phala, ಆ ಚಕ್ರ ಸಿಕ್ಕಾಗ್ಬಿಟ್ಟಿದ್ದಾರೆ. So you have become a part of the Prakriti. You have become a slave of the nature, Prakriti. Understand? So all spiritual sadhana is to come out of this karmic cycle. Mahavira did his sadhana to get out of the karmic cycle. Buddha did his sadhana to get out of the karmic cycle. Any of us do sadhana only to get out of the karmic cycle. It's a very big cycle, because it's never ending. ಮುಗಿಯುವುದಿಲ್ಲ ಅದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ಸಾರೇ ಕೃಪಯಾ ಪಾರೇ ಪಾಹಿ ಮುರಾರೇ ಪಾಹಿ ಮುರಾರೇ. ಇಟ್ಸ್ ವೆರಿ, ವೆರಿ ಕಾಂಪ್ಲೆಕ್ಸ್ cycle. You'll never be able to get out of it. Right? So you understood the cycle of karma. Now the karma phala, karma is of 4 types. Every karma account has to be settled. ಕರ್ಮದಲ್ಲಿ ಅದು ಅಕೌಂಟ್ ಸೆಟಲ್ ಆಗಲೇಬೇಕು. ಓಕೆ, the karmic account has to be settled. Okay, that's called ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂಡ್ ಕ್ರಿಯಾಮಾಣ. 4 ರೀತಿಯ ಅಕೌಂಟ್ಗಳು: ಸಂಚಿತ, ಪ್ರಾರಬ್ಧ, ಆಗಾಮಿ ಅಂಡ್ ಕ್ರಿಯಾಮಾಣ. there are 4 types of account. Sanchita karma is accumulated karma in each lifetime. Okay, every moment we keep doing karma. ಪ್ರತಿ ಕ್ಷಣ ಕರ್ಮ ಮಾಡ್ತಾ ಇರುತ್ತೆ. Accumulated karma in the all lifetimes together is called sanchita, accumulated. How big is that? ಎಷ್ಟಿರೋದು? ಅನಂತ. ಇಟ್ಸ್ ಲೈಕ್ ಓಷನ್. ಸಮುದ್ರ ಇದ್ದಾಗ ಅದು, ಅದನ್ನು ಮುಗಿಯುವುದಿಲ್ಲ ಅದು. ಇಟ್ ನೆವರ್ ಎಂಡ್ಸ್. ಸೊ ಔಟ್ ಆಫ್ ದಟ್ ಯು ಟೇಕ್ ಲಿಟಲ್ ಕರ್ಮ ಟು ಟೇಕ್ ದಿಸ್ ಬಾಡಿ. ಸ್ವಲ್ಪ ಕರ್ಮ ತಗೊಳ್ತೀವಿ ಈ ದೇಹ ತಗೊಳ್ಳಿಕ್ಕೆ. Take small amount of karma. It's like you have 1000 crores in your bank and you take 5 lakhs. So this body what you have taken, one small portion of sanchita karma you have taken this body. Small sanchita karma ಒಂದು ಸಣ್ಣ ಭಾಗ ತಗೊಂಡು ಈ ಶರೀರ ಬರ್ತದೆ. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳೋದು. Okay, so ಪ್ರಾರಬ್ಧ ಕರ್ಮ itself dictates what all the experience you have to go through in life. ಒಳ್ಳೆದು ಕೆಟ್ಟದು, because some good and bad you have taken out of your sanchita karma. So that prarabdha karma creates your wife, creates your children, creates your family, creates your business, creates good and bad in your life. ನೀವು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಅದೆಲ್ಲ ಆ ಪ್ರಾರಬ್ಧ ಕರ್ಮದಿಂದ ಬರ್ತದೆ. ರೈಟ್?
That's called prarabdha karma. But prarabdha karma is not ending. You are a good businessman. Sakat business ಮಾಡ್ತೀರಾ. Using that prarabdha karma, every day you create more karma. Every moment you create more karma. ಪ್ರತಿ ಕ್ಷಣ ಹೊಸ ಕರ್ಮ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. And those karma what you create every moment is called kriyamana. Right? Right now are you creating karma? ಈ ಕ್ಷಣ ನೀವು ಕರ್ಮ ಮಾಡ್ತಿದ್ದೀರಾ? ಅದು ಕರ್ಮನೇ ಆಯ್ತಾ. ಪ್ರತಿ ಕ್ಷಣ ಕರ್ಮ ಮಾಡ್ತಾ ಇರ್ತೇವೆ. ಇದು ಪುಣ್ಯ ಕರ್ಮ ಅಲ್ಲ, ಇದು ಸ್ವಲ್ಪ ಬೇರೆ ಕರ್ಮ ಇದೆ, ಹೇಳ್ತೇನೆ. ಓಕೆ, ಸೊ ಎವ್ರಿ ಮೂಮೆಂಟ್ ಯು ಕೀಪ್ ಕ್ರಿಯೇಟಿಂಗ್ ಕರ್ಮ ಅಂಡ್ ದಟ್ ಕರ್ಮ ವಿಚ್ ಯು ಕ್ರಿಯೇಟ್ ಇಸ್ ಕಾಲ್ಡ್ ಕ್ರಿಯಾಮಾಣ. ಸೊ ಕ್ರಿಯಾಮಾಣ ವಿಲ್ ಸ್ಟಾರ್ಟ್ ಗಿವಿಂಗ್ ರಿಸಲ್ಟ್ ಇನ್ ದಿ ಫ್ಯೂಚರ್. ಇಟ್ಸ್ ಕಾಲ್ಡ್ ಆಗami. It becomes a part of sanchita. So there are 4 types of karma: ಸಂಚಿತ, ಪ್ರಾರಬ್ಧ, ಕ್ರಿಯಾಮಾಣ, ಆಗಾಮಿ. 4 ರೀತಿಯ ಕರ್ಮಗಳು. ಇಟ್ ಈಸ್ ನೆವರ್ ಎಂಡಿಂಗ್. ಮುಗಿಯುವುದೇ ಇಲ್ಲ ಅದು. ಇಟ್ಸ್ ಲೈಕ್ ಎ ಒನ್ ಮ್ಯಾಂಗೋ ಸೀಡ್, ಒಂದು ಮಾವಿನ ಹಣ್ಣಿನ ಬೀಜ. ಹೌ ಮೆನಿ ಮ್ಯಾಂಗೋಸ್ ಇಟ್ ಕ್ಯಾನ್ ಕ್ರಿಯೇಟ್? ಒನ್ ಮ್ಯಾಂಗೋ ಸೀಡ್ ಕ್ಯಾನ್ ಕ್ರಿಯೇಟ್ ಒನ್ ಮ್ಯಾಂಗೋ ಟ್ರೀ. ಒಂದು ಮಾವಿನ ಬೀಜ ಒಂದು ಮಾವಿನ ಮರ ಮಾಡ್ತದೆ. ಒನ್ ಮ್ಯಾಂಗೋ ಟ್ರೀ ಕ್ರಿಯೇಟ್ಸ್ 10,000 ಮ್ಯಾಂಗೋಸ್. 10,000 ಮ್ಯಾಂಗೋಸ್ ಕ್ರಿಯೇಟ್ 10,000 ಟ್ರೀಸ್. ಇಟ್ ವಿಲ್ ಕ್ರಿಯೇಟ್ ಎ ಫಾರೆಸ್ಟ್. ಅನಂತ. ಅದೇ ರೀತಿ ಒಂದು ಕರ್ಮ ಅನಂತ ಕರ್ಮವನ್ನು ಸೃಷ್ಟಿ ಮಾಡ್ತದೆ. ಒಂದೇ ಒಂದು ಕರ್ಮ. ಎವ್ರಿ ಕರ್ಮ ಕ್ರಿಯೇಟ್ಸ್ ಅನ್ಲಿಮಿಟೆಡ್ ಕಾರ್ಮಿಕ್ ಇಂಪ್ರೆಷನ್ಸ್. Understand? And you have to take birth to fulfill those karmic impressions. That means you are creating many infinite number of lifetimes by karma. Not one lifetime, many infinite. And you enjoy all these lifetimes? Very nice to take birth and enjoy karma. Huh? Sure. So nice. It is nice. But it will come as a package deal, no? Not like deluxe package you have given to us. Right? Karma comes as a package deal. Something good, something bad. Okay? Something joyful, something hurts. And joyful and hurt both will create new karma. So it's an infinite lifetime. Okay? Please understand. The karma concept is a very unique concept in Sanatana Dharma. When I speak of Sanatana Dharma, I speak of Jainism, I speak of Buddhism. Okay? The Jainism, Buddhism and Hinduism, the common factor is karma. ಆಯ್ತಾ? You can take millions and millions of lifetimes, karma will never end. If you enjoy taking those millions of lifetimes, it's up to you. ನನಗೆ ಇನ್ನೂ ಜನ್ಮ ಬೇಕು ಅಂತ ಹೇಳೋರು ಇದ್ದಾರೆ. ರೈಟ್? ಪೀಪಲ್ ಸೇ ರೈಟ್? ಹೇಳ್ತಾರಾ? ಪೀಪಲ್ ಸೇ? People say, I have gone to America. In America, there is people take care of dog like king. ನಾಯಿಯನ್ನ ದೇವರಾಗಿ ನೋಡ್ಕೊಳ್ತಾರೆ. ಒಂದು ಹಿಂದೂ ಲೇಡಿ said, I went to temple and did a prayer. Next lifetime, I have to become dog in America. ಮುಂದಿನ ಜನ್ಮ, she doesn't understand what she is praying. And these are people, and each of this prayer will come true. Every thought of you will come true. ಪ್ರಕೃತಿ ಹೇಗಿದೆ ಅಂದ್ರೆ, ಪ್ರಕೃತಿ ಮಾತು ಹೇಗಿದೆ ಅಂದ್ರೆ, ನೇಚರ್ ಇಸ್ ಸಚ್ ದಟ್ ಎವ್ರಿ ಸೀಡ್ ವಿಚ್ ಫಾಲ್ಸ್ ಇನ್ ದ ಗ್ರೌಂಡ್ ಸ್ಪ್ರೌಟ್ಸ್. ಎವ್ರಿ ಡಿಸೈರ್ ಆಫ್ ಯುವರ್ ವಿಲ್ ಸ್ಪ್ರೌಟ್. ಒನ್ ಲೈಫ್ ಟೈಮ್ ಆರ್ ಅದರ್ ಲೈಫ್ ಟೈಮ್. ಸೊ you are creating infinite number of lifetimes by one single day. Not to see, actually 1/2 an hour you can create karma for enough lifetimes. ಅರ್ಥ ಇದೆಯಾ? ಇದು ಕರ್ಮದ ಚಕ್ರ, ಇದು ಚಕ್ರವ್ಯೂಹ. ಇದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ, ಕ್ರಿಯಾಮಾಣ. 4 ಕರ್ಮಗಳು. ಕರ್ಮದ ಫಲ 2 ರೀತಿ: ಪಾಪ, ಪುಣ್ಯ. ಪಾಪ ಅಂದ್ರೆ something which hurts others. ಪುಣ್ಯ ಅಂದ್ರೆ something which pleases others. ಪಾಪ ಬೇರೆಯವ್ರಿಗೆ ತೊಂದರೆ ಕೊಡೋದು, ಪುಣ್ಯ ಬೇರೆಯವ್ರಿಗೆ ಒಳ್ಳೇದು ಮಾಡೋದು. ಪಾಪ ಪುಣ್ಯ 2 ರೀತಿಯ ಕರ್ಮ. ಸುಕೃತಿ ದುಷ್ಕೃತಿ 2 ರೀತಿ ಕರ್ಮ ಇದಾವೆ. ಕರ್ಮ ಫಲ 4 ರೀತಿ: ಪಾಪ, ಪುಣ್ಯ, ಸುಕೃತಿ, ದುಷ್ಕೃತಿ. ಪಾಪ ಪುಣ್ಯ ಅಂದ್ರೆ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಇಟ್ಸ್ ರಿಲೇಟೆಡ್ ಟು ಅದರ್ಸ್, society and animals and trees and plants, everything.
ಪ್ರಕೃತಿಗೆ ಸಂಬಂಧಪಟ್ಟದ್ದು. ನೀವು ಒಬ್ಬರಿಗೆ ಒಳ್ಳೇದು ಮಾಡಿದ್ರಿ, ನಾನು ಒಳ್ಳೇದು ಮಾಡಿದೆ ಅಂತ ಭಾವನೆ ಬಂತು, ಸಾಲ ಬಂತು, ಅಲ್ಲಿ ಲೋನ್ ಅಕೌಂಟ್ ಓಪನ್ ಆಯ್ತು. ಅಂಡರ್ಸ್ಟ್ಯಾಂಡ್? ಯು ಸೆಡ್ ಐ ಹೆಲ್ಪ್ ದಿಸ್ ಪರ್ಸನ್, ಸೊ ಯು ಓಪನ್ ಎ ಲೋನ್ ಅಕೌಂಟ್, loan karmic account. Now for that karmic account to be closed, he has to take a birth, you have to take a birth. This is called karmic account. So good karma, bad karma, papa, punya. Sukrati dushkrati andre ಏನು? So papa punya is like a horizontal movement. ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಸುಕೃತಿ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆತ್ಮಜ್ಞಾನಕ್ಕೆ ಏನ್ ಮಾಡ್ತಾ ಇದ್ರೆ ಅದು ಪಾಪ ಪುಣ್ಯ ಅಕೌಂಟಿಗೆ ಬರಲ್ಲ. ವಾಟ್ ಎವರ್ ಯು ಡೂ ಫಾರ್ ಸೆಲ್ಫ್ ರಿಲೇಷನ್, ಇಟ್ ಡಸಂಟ್ ಕಮ್ ಇನ್ ಟು ಪಾಪ ಪುಣ್ಯ ಅಕೌಂಟ್, ಇಟ್ ಕಮ್ಸ್ ಇನ್ ದ ಮುಕ್ತಿ ಅಕೌಂಟ್. ನೀವು ಈಗ ಇದ್ಕೊಂಡು ಕೇಳ್ತಾ ಇದ್ದೀರಾ, ಇದು ಪಾಪನ ಪುಣ್ಯನೋ? ಪಾಪನಲ್ಲ, ಪುಣ್ಯನಲ್ಲ, ಇದು ಸುಕೃತಿ. ಇದು ಪಾಪ ಮತ್ತು ಪುಣ್ಯವನ್ನು ಸುಡುವ ಕೆಲಸ, ಬರ್ನಿಂಗ್ ಪಾಪ ಪುಣ್ಯ. ಇಟ್ಸ್ ಅರೆ ಪಾಪನ ಬರ್ನ್ ಮಾಡ್ಬೇಕು, ಪುಣ್ಯನ ಬರ್ನ್ ಮಾಡ್ಬೇಕಪ್ಪ. ಪುಣ್ಯ ಅಷ್ಟು ಇಂಪಾರ್ಟೆಂಟ್, ಗೊತ್ತಾಯ್ತಾ? ಯಾಕಂದ್ರೆ ಪುಣ್ಯ ತಿಳಿಸ್ಲಿಕ್ಕೆ ಪುನಃ ಬರ್ಬೇಕು ನೀವು. ಪುಣ್ಯ ಇಸ್ ಆಲ್ಸೋ ಡೇಂಜರಸ್. ಒಂದಿಗೆ ಪುಣ್ಯ ಪ್ಯೂರಿಫೈಸ್ ಯು, ಶುದ್ಧಿ ಮಾಡ್ತದೆ. ಅದಕ್ಕೋಸ್ಕರ ನಾನು ಪ್ರತಿ ಸಲ ನಿಮ್ಗೆ ಏನು ಸಂಕಲ್ಪ ಮಾಡಿಸ್ತೇನೆ, ಯಮುನೋತ್ರಿ ಯಾತ್ರೆಗೆ ಹೋದ ಪುಣ್ಯ ಫಲವನ್ನ ಎಲ್ಲಾ ಜೀವಿಗಳಿಗೆ ಹಂಚಿಕೊಟ್ಬಿಡ್ತೀನಿ. ಪುಣ್ಯನ ಹಂಚಿಕೊಟ್ಬಿಡಿ, ಸುಮ್ಮನೆ ಇಟ್ಕೊಬಿಡಿ. ಅದು ಪಾಪ ಯಾರ್ಯಾರು ತಗೊಳ್ಳೋದ್ರಿಗೆ ಕೊಟ್ಬಿಡಿ, ತಗೊಳ್ಳ ಯಾರು. Understand? Why whenever I do sankalpa for you, it's with the intention. Don't keep the punya also. Distribute the punya to all living beings. The moment you do that, it will come into sukriti account. ಅರ್ಥ ಆಗ್ತಿದೆಯಾ? ಅದು ಸುಕೃತಿ ಬರ್ತದೆ. ದುಷ್ಕೃತಿ ಅಂದ್ರೆ ಇದೆ ಆತ್ಮನೇ ಇಲ್ಲ, ಪುನರ್ಜನ್ಮ ಇಲ್ಲ, ನಾವು ಹುಟ್ಟಿದ ಆಕ್ಸಿಡೆಂಟು, ಅದೆಲ್ಲ ದುಷ್ಕೃತಿ ಹಾಕೊಂಡು ಹೋಗುತ್ತೆ. ಅದು ಪತನ. ಸುಕೃತಿ ಅಕೌಂಟು ಅಪ್ಲಿಫ್ಟಿಂಗ್. ಅಂಡರ್ಸ್ಟ್ಯಾಂಡ್? ದುಷ್ಕೃತಿ ಈಸ್ saying there is no atma, saying there is no paramatma, saying there is no karma. I am born by accident, my father and mother did something and I am born. These are all coming in the dushkriti account. Sukriti account is punya. So Sukriti account is listening to Atma Dnana. Other things I am not including in the Sukriti account. Only Atma Dnana, Brahma Dnana, Sukriti account. I told you people to distribute all the punya which you did through Yamunotri to all the living beings. That comes in the Sukriti account. If you take that punya phala and go home, that becomes a bondage. Bandhana. Understand? So punya is golden chain. Papa is iron shackles. Which one you like? Both are problem. Papa and punya both have to be dropped. How I am telling you how to drop punya. Okay? Distribute the punya. May somebody who is suffering take the punya. And really it goes. Please understand. After saying yesterday, you are not taking any punya home. Sir, how to distribute? Yesterday I make you to do sankalpa, no? Sankalpa. Actually ಮಾಡಿದ್ರೆ ಅದೇ ಸಂಕಲ್ಪನೆ. ಸಂಕಲ್ಪ ಮಾಡಿಬಿಟ್ರೆ ಹೋಗುತ್ತೆ. You have done sankalpa in front of me. It's over. Gone. ನಾವೇನು ಎಕ್ಸ್ಟ್ರಾ ಮಾಡಿದ್ವಿ. Sankalpa. Right? Now, even in puja, you do punya and papa. You do puja. You pray to Bhagavanta. May God bless my husband. ಸ್ವಲ್ಪ ತಲೆಗೆ ಬುದ್ಧಿ ಬರಲಿ. ರೈಟ್? ಇದು ಪಾಪನೋ ಪುಣ್ಯನೋ, ಸುಕೃತಿನೋ ದುಷ್ಕೃತಿನೋ? ನಾಲ್ಕರಲ್ಲೂ ಬರಲ್ಲ. ಯಾಕಂದ್ರೆ ಹಸ್ಬೆಂಡಿಗೆ ಬುದ್ಧಿ ಬರೋದೇ ಇಲ್ಲ. So, any puja you do as kamya karma, it comes in the papa punya account. Okay, kamya karma. Okay, so pujaris what they do, first thing they do is, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ನನ್ನ ಸಮಾಜಕ್ಕೆ ಒಳ್ಳೇದಾಗಲಿ, ನನ್ನ ಗಂಡನಿಗೆ ಒಳ್ಳೇದಾಗ್ಲಿ, ಆಯುಷ್ಯ, ಆರೋಗ್ಯ, ಸಂಪತ್ತು,
Putra, Pautra, Abhyuruddhirastu. It's called Kamya Karma. That means you're creating desire. It comes in the Punya account. Even doing puja, we can create an account, karmic account. Huh? Yeah, but puja you can do Nishkama Karma also. Puja, Bhagavanta, ನಾನು ಪೂಜೆ ಮಾಡ್ತಿದ್ದೇನೆ only to get realize you. I want you. ನಾನು ಭಗವಂತನಿಗೆ ಬೇಕು ಅಂತ ಪೂಜೆ ಮಾಡೋದಕ್ಕೆ ಯಾವ ಕರ್ಮ ಅಕೌಂಟ್ ಬರ್ತದೆ? ಸುಕೃತಿ. ಭಗವಂತ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ, ನನ್ನ ಗಂಡನಿಗೆ ಒಳ್ಳೇದಾಗಲಿ, ನನ್ನ ಬಿಸ್ನೆಸ್ ಒಳ್ಳೇದಾಗಲಿ ಮಾಡೋ ಅಕೌಂಟ್ ಯಾವ್ದು ಅಕೌಂಟ್ ಬರ್ತದೆ? ಅದು ಪುಣ್ಯ ಅಕೌಂಟ್. ಗುಡ್ ಕರ್ಮ ಬಟ್ ಪುಣ್ಯ ಅಕೌಂಟ್. ಅರ್ಥ ಆಗ್ತೀಯಾ? ಏನ್ರಿ ಕ್ಲಿಯರ್ ಆರ್ ನಾಟ್ ಕ್ಲಿಯರ್? ಆಯ್ತಾ? ಸೊ ದರ್ ಅಲ್ಲಲ್ಲ ಅದು ಅಲ್ಲಲ್ಲ ಆಗ್ಲಿ, ನಾನು ಹೇಳ್ತದ ಅವ್ರು ಕೇಳ್ಕೊಂಡು ತಪ್ಪು ಅಲ್ಲಿ ಸರಿ ಅಂತ ಹೇಳ್ತಲ್ಲ, ಅದು ಯಾವ ಅಕೌಂಟಿಗೆ ಬರ್ತದೆ ಹೇಳ್ತಿದ್ದಾನೆ. ನಾವು ಅಕೌಂಟೆಂಟ್ ಅಷ್ಟೇ. ನಾನು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಹೇಳಲ್ಲ. ಐ ಆಮ್ ಓನ್ಲಿ ಟೆಲ್ಲಿಂಗ್ ಯು ಐ ಆಮ್ ಜಸ್ಟ್ ಅಕೌಂಟೆಂಟ್, ರೈಟ್? ಯಮಧರ್ಮರಾಯ ಇಸ್ ಜಸ್ಟ್ ಅಕೌಂಟೆಂಟ್. ಯಮಧರ್ಮರಾಯ ಸಿ ಯು ಡೂ ದಿಸ್ ಆರ್ ಡೋಂಟ್ ದಿಸ್ ಅಂತ ಹೇಳಲ್ಲ. ಹಿ ಹ್ಯಾಸ್ ಅಕೌಂಟ್, ಗುಡ್ ಅಕೌಂಟ್, ಬ್ಯಾಡ್ ಅಕೌಂಟ್, ಗುಡ್ ಅಕೌಂಟ್, ಬ್ಯಾಡ್ ಅಕೌಂಟ್. ಸೊ ಪುಣ್ಯ ಅಕೌಂಟ್, ಪಾಪ ಅಕೌಂಟ್, ಸುಖದ ಅಕೌಂಟ್, ದುಷ್ಕದ ಅಕೌಂಟ್. He'll just look at that. So I am not telling you what to do. I am just telling you what is the account. Yesterday, of course, I told you what is the Sukriti account, how to add Sukriti account. I told you yesterday. Punya, Yamunotri Punya. ಈಗ ಯಾವುದೇ ಕರ್ಮ ಮಾಡಿದ್ರು ಒಂದು ಫಲಾರ್ಥ ಇದೆ. ಹೌದು ಖಚಿತ. ಹೌದು. ಅದು ಪುಣ್ಯ ಆಗ್ಬೋದು, ಪಾಪ ಆಗ್ಬೋದು, ಸುಕೃತಿ ಆಗ್ಬೋದು, ದುಷ್ಕೃತಿ ಆಗ್ಬೋದು. ಯಾವುದು ಹಾಗಾಗುತ್ತೆ. ಬಟ್ ಇವೆರಡರಿಂದ ನಾವು ಹೊರಬರೋದಾಗಿ ಅದನ್ನ ಹೇಳ್ತೇನೆ. ಅದಕ್ಕೆ ಬರ್ತಾ ಇದ್ದೇನೆ. ಫಸ್ಟ್ ನಿಮಗೆ ಈ ಕಾಂಪ್ಲೆಕ್ಸ್ ಜೈಲ್ ಹೇಗಿದೆ ಅಂತ ಅರ್ಥ ಆಗ್ಬೇಕಲ್ಲ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ದ ಜೈಲ್, ದೆನ್ ಯು ವಿಲ್ ಟೆಲ್ ಹೌ ಟು ಗೆಟ್ ಔಟ್ ಆಫ್ ಜೈಲ್. ಅದು ಹಾರರ್ ಶೋ. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ಹೌ. ಈ ಜೈಲಲ್ಲಿ ಕೂತ್ಕೊಂಡ್ರೆ, ಜೈಲ್ ಪೀಪಲ್ ಆರ್ ಇನ್ ಜೈಲ್, ರಾಗಿ ರೊಟ್ಟಿ, ಜೋಳದ ಮುದ್ದೆ, ಇಟ್ ಲುಕ್ಸ್ ವೆರಿ ನೈಸ್, ರೈಟ್? ಸೊ in the jail of karma, punya looks very nice. It will give you joy, it gives happiness, but it is ragi roti and jod mudde. But punya has one advantage, okay? Punya phala ide. Punya phala, by some small amount of punya starts helping you to move to sukriti. ಸ್ವಲ್ಪ ಪುಣ್ಯ ಸ್ವಲ್ಪ ಖರ್ಚಾಗುತ್ತೆ. ಪಾಪ ಅಕೌಂಟಿಗೆ ಸೆಟಲ್ ಆಗುತ್ತೆ. Some punya will help you to go to sukriti. So punya you have to do. That's why people ultimately come to Sukriti. Some punya will somewhere take to Sukriti. That's why punya has to be done. Are you clear? So this is 4 accounts: Papa account, Punya account, Sukriti account, Dushkriti account. Are you clear? Sir, is there a way to distribute papa? There is a way. There is a way. I'll tell you. Just joke. No, not joke. I am telling you. See, I am telling you exactly what is there in Veda Upanishad. There is a way to distribute Papa also. I'll come to that. Okay? Are you clear now? Is the jail very clear? Huh? And to get out of jail, you came to Yamunotri. That you are you clear about that? And you cannot get out of the jail without Gnana. If you had taken a dip in Yamunotri and come back, the jail will be still there. So always any spiritual activity has to accompany with Gnana. ಅರ್ಥ ಆಗ್ತೀಯಾ? ಜ್ಞಾನ ಇಲ್ಲದೆ ಏನು ಮಾಡಿದ ಕರ್ಮಗಳೆಲ್ಲ ವ್ಯರ್ಥ. ಸ್ವಲ್ಪ ಪುಣ್ಯ ಆಡ್ ಆಗುತ್ತೆ, ಬಟ್ ಪುಣ್ಯ ಬಂಧನಕ್ಕೆ ಕಾರಣ ಆಗ್ತದೆ. ಅದಕ್ಕೋಸ್ಕರ ಪ್ರತಿ ಇದರಲ್ಲಿ ಸತ್ಸಂಗ ಇಸ್ ವೆರಿ ಇಂಪಾರ್ಟೆಂಟ್. ಅದು ಸತ್ಸಂಗ ಯಾವುದು? ಸರಿಯಾದ ಸತ್ಸಂಗ. ನಿಮ್ಮನ್ನ ಹೇಳ್ಬೋದು, ಪುಣ್ಯ ಮಾಡಿದಪ್ಪ ಬಹಳ ಖುಷಿ ಪಟ್ಕೊಳ್ಳಿ ಅಂತ ಹೇಳ್ಬೋದು, ನಾನು ಹೇಳಲ್ಲ ನಾನು. ಸತ್ಸಂಗ ಇಸ್ ರಿಯಲ್ ಸತ್ಸಂಗ. ಐ ಆಮ್ ಟೆಲಿಂಗ್ ಯು ವಾಟ್ ಇಸ್ ದ ಸ್ಪಿರಿಚುವಲ್ ಟ್ರೂತ್. ಪುಣ್ಯ ಮಾಡಿದಪ್ಪ ಡಿಸ್ಪ್ಯೂಟ್ ಮಾಡ್ಬಿಡಿ ಅಂತ ಹೇಳ್ಬಿಡ್ತಾರೆ. ಆಯ್ತಾ? Are you clear? So every punya you should distribute so that you are become free from the punya account. Papa account you can't distribute. I'll tell you what happens to the Papa account. Sukriti, Dushkriti, Papa, Punya. Now how to get out of this is the question. So the first and foremost thing to get out of the Papa Punya account and Sukriti account, you have to get Atma Dhnana, the knowledge of the self.
Without Atma Dnana, you will never be able to get out of any of these accounts. Correct? Clear? Atma Dnana is the only way to get out of these accounts, karmic accounts. Okay? No, I do puja, punya. I get to Atma Dnana, little bit Atma Dnana, Sukrati account. Are you clear? Atma Dnana is the only way to get out of Papa, Punya, Sukha. It comes in Sukriti account. So Atma Dnana has three aspects: Shravana, Manana, Nididhyasa. Shravana means you have to listen to the truth. Which truth? Every Tom, Dick and Harry will tell the truth. His truth. ಆತ್ಮಜ್ಞಾನ ಮೊದಲು ಶ್ರವಣ ಮಾಡಬೇಕು, ಕೇಳ್ಕೋಬೇಕು. ವಿದೌಟ್ ಶ್ರವಣ ಹೌ ವಿಲ್ ಗೆಟ್ ನಾಲೆಜ್, ಜ್ಞಾನ? ಆ ಶ್ರವಣ ಇದೆಯಲ್ಲ, ಯು ಹ್ಯಾವ್ ಟು ಲಿಸನ್ ಫ್ರಮ್ ಎ ಗುರು ಮುಖೇನ. ಗುರು ಅಂದ್ರೆ ಯಾರು? ಹೂ ಇಸ್ ಗುರು? ಒನ್ ಹೂ ಹ್ಯಾಸ್ ರಿಯಲೈಸ್ ದ ಟ್ರೂತ್. ಅದಕ್ಕೆ ಸದ್ಗುರು ಅಂತ ಹೇಳುದು. ಸದ್ಗುರು, ಒನ್ ಹೂ ಹ್ಯಾಸ್ ರಿಯಲೈಸ್ ದ ಟ್ರೂತ್. ಅದರ್ವೈಸ್ ಎ ಪರ್ಸನ್ ನೋಸ್ but he has not realized the truth, he will still put you in the wrong, may put in the wrong path. ಅರ್ಥ ಇದೆಯಾ? It's like a surgeon, right? A surgeon with the experience and surgeon without experience. Surgeon who has got a degree certificate and surgeon who has done a surgery. Where will you go? Experience. So a person who has Atma Dnana experience only is called Sadguru. Is it easy to get Sadguru? Not easy. Understand? To get a Sadguru is not easy. ಅದಕ್ಕೂ ಪುಣ್ಯ ಮಾಡಿ ಮತ್ತೆ ಅಕೌಂಟ್ That to get a first to get a ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, to get a human birth is very rare. ಬಹಳ ಕಷ್ಟ. ಮನುಷ್ಯನ ಜನ್ಮ ಬರಬೇಕಾದ್ರೆ ಬಹಳ ಸುಕೃತಿ ಬಂದಿರಬೇಕು. ಆ ಮನುಷ್ಯ ಜನ್ಮ ಬಂದ್ಮೇಲೆ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮಹಾಪುರುಷ, ಒಬ್ಬ ಜ್ಞಾನಿಯೊಟ್ಟಿಗೆ ಕಾಂಟ್ಯಾಕ್ಟ್ ಬರ್ಬೇಕಾದ್ರೆ ಅನಂತ ಪುಣ್ಯದ ಫಲ. ಗೊತ್ತಾಯ್ತಾ? ಸೊ ಟು ಗೆಟ್ ಎ ಸದ್ಗುರು ಈಸ್ ಎ ಗ್ರೇಟ್ ಮೆರಿಟ್. ಗುರು ಅಂದ್ರೆ ಕತ್ತಲೆಯಿಂದ ಬೆಳಚದವರು ಅಂತ ಒಂದು ಗುರು ಈಸ್ ಎ ಟೀಚರ್, ಎ ಫ್ರೆಂಡ್, ಎ ಫಿಲಾಸಫರ್, ಎ ಗೈಡ್. ಈ ನಾಲ್ಕು ಹೇಳ್ತಾರೆ. ಅದು ಗುರು ಅಂದ್ರೆ ಒಂದು ಸಪರೇಟ್ ಟಾಪಿಕ್. ಗುರು ಅಂದ್ರೆ ಒಂದು ಸಮುದ್ರ. ಅದನ್ನ ಕರ್ಮದ ಟಾಪಿಕ್ ಮಿಕ್ಸ್ ಮಾಡಬೇಡ. ವಿಲ್ ಟೇಕ್ ಗುರು ಆಸ್ ಎ ಸಪರೇಟ್ ಟಾಪಿಕ್. ಹೇಳ್ತೇನೆ ನಾನು ಗುರು ಅಂದ್ರೆ ಯಾರು ಅಂತ. ಫಸ್ಟ್ ಶ್ರವಣ ಅಂದ್ರೆ ಒಬ್ಬ ಜ್ಞಾನಿಯಾದ ಗುರುವಿಂದ ಪಾಠ ಕೇಳಬೇಕು, ಅರ್ಥ ಮಾಡ್ಕೊಳ್ಬೇಕು, ಆತ್ಮಜ್ಞಾನ. ದೆನ್ ಮನನ ಮಾಡಬೇಕು. ನೀವು ಅವ್ರು ಹೇಳಿದ ಒಪ್ಕೋಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ರಿಲೈ ಆನ್, ಯು ಡೋಂಟ್ ಹ್ಯಾವ್ ಟು ಅಗ್ರಿ ವಿತ್ ವಾಟ್ ಹಿ ಸೇಸ್. ನಿಮಗೆ ಕನ್ವಿನ್ಸ್ ಆಗ್ಬೇಕು ಅದು ಸತ್ಯ ಅಂತ. ಅರ್ಥ ಇದೆಯಾ? ಯು ಶುಡ್ ಗೆಟ್ ಕನ್ವಿನ್ಸ್. ಈಗ ಬ್ರಹ್ಮ ಸತ್ಯ, ಜಗನ್ಮಿತ್ಯ ಅಂತ ಹೇಳಿ ಶಂಕರಾಚಾರ್ಯ ಜಗದ್ಗುರುಗಳು. ಶಂಕರ ಹೇಳಿ ಬ್ರಹ್ಮ ಸತ್ಯ ಜಗನ್ಮಿತ್ಯ. ಅವ್ರು ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತು ಅಂತ ಅದು. ಆರ್ ಯು ಕನ್ವಿನ್ಸ್ ಅಬೌಟ್ ಇಟ್? ಶಂಕರಾಚಾರ್ಯ ಮಹಾಗುರುಗಳು ಇದು ಬ್ರಹ್ಮ ಸತ್ಯ ಜಗನ್ಮಿತ್ಯ. ಅವ್ರು ಹೇಳ್ಕೊಂಡು ಒಪ್ಕೊಂಡ್ಬಿಟ್ರಾ? ಅದು ಶ್ರವಣ. ಯು ಲಿಸನ್ ಟು ದಟ್. ಅದು ಮನನ ಆಗಬೇಕು. ದಟ್ ಮೀನ್ಸ್ ಯು ಶುಡ್ ಗೆಟ್ ಕನ್ವಿನ್ಸ್ಡ್ ದಿಸ್ ಇಸ್ ದ ಟ್ರೂತ್. ದಟ್ಸ್ ಕಾಲ್ಡ್ ಮನನ. Then it has to lead to nididhyasa, ಧ್ಯಾನ ಮಾಡಬೇಕು. You have to meditate, and in that meditation you have to realize the truth. Manana is understanding the truth. Realization is the truth is direct experience of truth, not indirect. ಆಗಬೇಕು. One you do that Shravana, Manana, Nidhyasa, you experience the truth of Atmadnana. ಆತ್ಮಜ್ಞಾನ ಸತ್ಯ ಬಂದಾಗ then you realize that you are Atma. Okay? What is that realization? ಏನದು ರಿಯಲೈಷನ್? ನಾನು
ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಈ ದೇಹ ನಾನಲ್ಲಪ್ಪ, ಈ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ನಾವು ಭ್ರಮೆಯಲ್ಲಿ ಏನೇನು ಹೇಳ್ಕೊಂಡು ತಿರುಗಾಡ್ತಿದ್ವಿ. ನಾನು ಹೆಂಗಸು ಅಂತ ಹೇಳ್ಕೊಳ್ತೇವೆ, ನನ್ನ ತಾಯಿ ಅಂತ ಹೇಳ್ಕೊಳ್ತೇವೆ. ವಿ ಆರ್ ನಾಟ್ ಎ ಬಾಡಿ, ಬಟ್ ವಿ ಸೇ ಐ ಆಮ್ ವುಮನ್, ಐ ಆಮ್ ಮ್ಯಾನ್, ಐ ಆಮ್ ಇಂಜಿನಿಯರ್, ಐ ಆಮ್ ಡಾಕ್ಟರ್. ದಟ್ ಐ ಇಸ್ ನಥಿಂಗ್ ಆಫ್ ದಿಸ್. ದ ರಿಯಲ್ ಐ ಇಸ್ ಪರಮಾತ್ಮ. ಆ ರಿಯಲೈಸೇಷನ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ಮೆಂಟಲ್, ಇಟ್ ಹ್ಯಾಸ್ ಟು ಬಿಕಮ್ ಯುವರ್ ಟ್ರೂತ್. ಆವಾಗ ನೀವು ಜೀವನ್ಮುಕ್ತರಾಗ್ತೀರ. ದೆನ್ ಯು ಬಿಕಮ್ ಎ ರಿಯಲೈಸ್ಡ್ ಪರ್ಸನ್. ಸೊ ಟುಡೇ ವಿ ರಿಮೆಂಬರ್ ಟೂ ಜೀವನ್ ಮುಕ್ತಾಸ್ ದೇರ್ ಇನ್ ದ ಟೆಂಪಲ್. ಯಾರ್ಯಾರು? ಜಡಭರತ ಮತ್ತು ಮಾರ್ಕಾಂಡ್ಯ ಇಬ್ಬರು ಜೀವನ್ ಮುಕ್ತರ ಬಗ್ಗೆ ನಾವು ಚಿಂತೆ ಮಾಡಿ. ಜೀವನ್ ಮುಕ್ತ ಅಂದ್ರೆ ಏನ್ ಜ್ಞಾನ ಬರ್ತದೆ? ಶಿವೋಹಂ, ನಾನೇ ಶಿವ ಸ್ವರೂಪಿ ಅಂತ ಜ್ಞಾನ ಬರ್ತದೆ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಶಿವ ಸ್ವರೂಪಿ ಅಂತ ಜ್ಞಾನ ಬರ್ತದೆ. ಅದಕ್ಕೆ ಜೀವನ್ ಮುಕ್ತಿ ಅಂತ ಹೇಳುದು. ಅದು ಎಲ್ಲರೂ ಬರಲ್ಲ. ಸೆಕೆಂಡ್ ಹ್ಯಾಂಡ್ ನಾಲೆಜು, ಪುಸ್ತಕದ ಬದನೆಕಾಯಿ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಯಾರಿಗೆ? ಶಂಕರಾಚಾರ್ಯರಿಗೆ. ನಿಮ್ಗಾಯ್ತಾ? ಶಿವೋಹಂ ಶಿವೋಹಂ ಯಾರಿಗೆ? ಶಂಕರಾಚಾರ್ಯರಿಗೆ. ನಿಮ್ಗಾಯ್ತಾ? ನಿಮ್ಗೆ ಆದಾಗ ಅದು ಪರೋಕ್ಷ, ಡೈರೆಕ್ಟ್ ನಾಲೆಜ್. ಅಪರೋಕ್ಷ. ಅಷ್ಟುವರೆಗೆ ಅದು ಪುಸ್ತಕದ ಬದನೆಕಾಯಿ. ಅಲ್ಲಿವರೆಗೆ ಶ್ರವಣ ಮನನ ನಡಿಬೇಕು, ನಿಧಿಯಾಸ ಬರಬೇಕು. ಅರ್ಥ ಆಗ್ತೀಯಾ? ಹ್ಯಾವ್ ಅಂಡರ್ಸ್ಟುಡ್? ಬ್ರಹ್ಮ ಸತ್ಯ ಜಗನ್ಮಿತ್ಯ, ಇಸ್ ಇಟ್ ಟ್ರೂ? Yes, it's true. For whom? Shankaracharya. First, have you understood it? That's manana. Are you convinced about it? Manana. Then have you realized it? Through meditation, it's called nididhyasa. Until you realize it is not your truth. The moment you realize, ನೀವು ಆದ ಕ್ಷಣಕ್ಕೆ ಯಾವಾಗ ಗೊತ್ತಿಲ್ಲ. ದಿ ಮೊಮೆಂಟ್ ಯು ರಿಯಲೈಸ್, ಯು ಬಿಕಮ್ ಫ್ರೀ ಫ್ರಮ್ ಸಂಚಿತ ಕರ್ಮ, ಪ್ರಾರಬ್ಧ, ಆಗಾಮಿ ಕರ್ಮ, ಕ್ರಿಯಾಮಾಣ ಕರ್ಮ. ಬಟ್ ಪ್ರಾರಬ್ಧ ಕರ್ಮ ವಿಲ್ ಕಂಟಿನ್ಯೂ. 3 ಕರ್ಮಗಳಿಂದ ಮುಕ್ತಿ. ಅನಂತ ಸಂಚಿತ ಕರ್ಮ ಸುಟ್ಟು ಹೋಗ್ಬಿಡ್ತದೆ, ಅನಂತ ಆಗಾಮಿ ಕರ್ಮ ಸುಟ್ಟು ಹೋಗ್ಬಿಡ್ತದೆ, ಅನಂತ ಕ್ರಿಯಾಮಾಣ ಕರ್ಮ ಶುದ್ಧಿ ಆಗ್ಬಿಡ್ತದೆ, ಪ್ರಾರಬ್ಧ ಕರ್ಮ ಕಂಟಿನ್ಯೂ ಆಗುತ್ತೆ. ಪ್ರಾರಬ್ಧ ಕರ್ಮ ಕಂಟಿನ್ಯೂ. ದಟ್ಸ್ ವೈ ಶ್ರೀ ರಮಣ ಮಹರ್ಷಿ ಹ್ಯಾಡ್ ಎ ಕ್ಯಾನ್ಸರ್ ಆಫ್ಟರ್ ಸೆಲ್ಫ್ ರಿಯಲೈಸೇಷನ್. ಸ್ಟಿಲ್ ದ ಕ್ಯಾನ್ಸರ್ ಇಸ್ ದೇರ್ ಬಿಕಾಸ್ ಪ್ರಾರಬ್ಧ ಕರ್ಮ ವಿಲ್ ಕಂಟಿನ್ಯೂ. ಶ್ರೀ ರಾಮಕೃಷ್ಣ ಪರಮಹಂಸ ಹ್ಯಾಡ್ ಕ್ಯಾನ್ಸರ್ ಬಿಕಾಸ್ ಆಫ್ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ವಿಲ್ ಕಂಟಿನ್ಯೂ. ಬಟ್ ಸಂಚಿತ ಕರ್ಮ ವಿಲ್ ಗೋ. ಸಂಚಿತ ಕರ್ಮ ಹೋಗ್ಬಿಡ್ತದೆ. ಕ್ರಿಯಾಮಾಣ ಕರ್ಮ ವಿಲ್ ಗೋ. ಪ್ರಾರಬ್ಧ ಕರ್ಮ ವಿಲ್ ಗೋ. ಆಗಾಮಿ ಕರ್ಮ ವಿಲ್ ಗೋ. ಪ್ರಾರಬ್ಧ ಕರ್ಮ ವಿಲ್ ಕಂಟಿನ್ಯೂ. Okay? So when does it continue? When the Atma Jnana, self-realization happens by yourself, for yourself. For that, Shravana, Manana, Nididhyasa has to happen. Shravana, Manana, Nididhyasa ಆಗ್ತಾ ಇರಬೇಕು. ಅರ್ಥ ಆಗ್ತೀಯಾ? No gap. Until you read it. The difference between convincing and realizing. Example. Fire burns. You are convinced. Touch the fire. You are realized. You have to experience Atma, Paramatma, oneness. Till that point of time, there is no freedom from karma. That is called Sukriti. But it will take time. ಡಿಪೆಂಡಿಂಗ್ ಆನ್ ಯುವರ್ ಲೋಡ್. ರೈಟ್? ನಿಮ್ಮ ವಾಸನೆಗಳು, ಸಂಸ್ಕಾರಗಳು ಲೋಡ್ ಇರ್ತಾವೆ, ಅದ್ರ ಮೇಲೆ ಆಗುತ್ತದು. ಬಟ್ ನೀವು ಸತತ ಪ್ರಯತ್ನ ಆಗ್ತಾ ಇರಬೇಕು. ದಿ ಎಫರ್ಟ್ ಶುಡ್ ಬಿ ಆನ್. ವೆನ್ ದಿ ಎಫರ್ಟ್ ಇಸ್ ಫುಲ್ಫಿಲ್ಡ್, ದಟ್ಸ್ ಗ್ರೇಸ್. ಬಟ್ ಯುವರ್ ಎಫರ್ಟ್ ಶುಡ್ ನಾಟ್ ಸ್ಟಾಪ್. ವಾಟ್ಸ್ ಯುವರ್ ಎಫರ್ಟ್? ಶ್ರವಣ, ಮನನ, ನಿಧಿಧ್ಯಾಸ. ನಿಮ್ಮ ಪ್ರಯತ್ನ ಏನು? ಶ್ರವಣ, ಮನನ, ನಿಧಿಧ್ಯಾಸ ಆಗ್ತಾ ಇರಬೇಕು. ಸೊ ದಿಸ್ ಇಸ್ ವೇರ್ ಡಿಡ್ ದಿ ಫೆಲೋ ದಟ್ ಪ್ರಸಾದ್ ಗೋ? ಕರೀಂ.
Pause. You asked a question and you escaped. No, sir, I didn't escape. Shravana, Manana, Nidhyasa and Atma Dhnana, self-realization. You may get an illusion of Atma Dhnana. ಆತ್ಮಜ್ಞಾನ ಅಂತ ಒಂದು ಭ್ರಮೆ ಬರ್ಬೋದು. ದಟ್ಸ್ ಆಲ್ಸೋ ಮೆಂಟಲ್. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಅಂಡ್ ರಿಯಲೈಸ್ ದ ಟ್ರೂತ್ ಡೈರೆಕ್ಟ್ಲಿ. ದಟ್ಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್. Until self-realization is there, you're still in the life of karmic cycle. Karma cycle is there. So, the moment you are self-realization, not thinking that you are self-realized. Understand? There's a gap between thinking self-realization and real self-realization. The moment you are self-realized, ಸಂಚಿತ ಕರ್ಮ ವಿಲ್ ಬರ್ನ್ ಔಟ್, ಖಾಲಿ ಆಗುತ್ತೆ. ಆಗಾಮಿ ಕರ್ಮ ವಿಲ್ ಗೋ. ಕ್ರಿಯಾಮಾಣ ಕರ್ಮ ವಿಲ್ ಬಿಕಮ್ ಶುದ್ಧ, ಪ್ಯೂರಿಫೈಡ್. ಪ್ರಾರಬ್ಧ ಕರ್ಮ ವಿಲ್ ಕಂಟಿನ್ಯೂ. ರೈಟ್? ನಾವು ಕರ್ಮ ಗೆಟ್ಸ್ ಬರ್ನ್ಟ್ ಔಟ್, ಸಂಚಿತ ಕರ್ಮ ಗೆಟ್ಸ್ ಬರ್ನ್ಟ್ ಔಟ್ ಮೀನ್ಸ್ ವಾಟ್? ಏನಾಗುತ್ತೆ ಅಂತ ಹೇಳಿದ್ರೆ, there are two parts to ಸಂಚಿತ ಕರ್ಮ. ಸಂಚಿತ ಕರ್ಮ ಎರಡು ಪಾರ್ಟ್ ಇದೆ, ಗುಡ್ ಕರ್ಮ ಅಂಡ್ ಬ್ಯಾಡ್ ಕರ್ಮ. ಇಟ್ಸ್ ಅನಂತ ತಾನೆ. The good karma gets distributed to your family tree. Good karma gets distributed to your shishyas. Good karma gets distributed to all your devotees, disciples. ಅರ್ಥ ಇದೆಯಾ? ನಿಮ್ಮ ಒಳ್ಳೆ ಕರ್ಮ ಏನಿದೆ ಎಲ್ಲ ನಾಶ ಆಗೋದು, ಸುಟ್ಟೋಗಲ್ಲ. ಅದು ಕರ್ಮ ಅಕೌಂಟ್, ಅದು ಬಹಳ ದೊಡ್ಡ ಅಕೌಂಟ್. ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಟ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್. That's why Mantralaya Raghavendra Swami is distributing his good punya for 900 years. Understand? You heard of that? Those who come to Mantralaya, their desires will get fulfilled. ಮಂತ್ರಾಲಯಕ್ಕೆ ಯಾರು ಬರ್ತಾರೋ ಅವರ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಯಾರು ಮಾಡ್ತಾರೋ ಅವರ ಇಚ್ಛೆಗಳು ಪೂರ್ಣ ಆಗ್ತವೆ. ಅದು ಹೆಚ್ಚೆ ಪೂರ್ಣ ಆಗ್ತದೆ ಬಿಕಾಸ್ ರಾಘವೇಂದ್ರ ಸ್ವಾಮಿ ಈಸ್ ಡಿಸ್ಟ್ರಿಬ್ಯೂಟಿಂಗ್ ಹಿಸ್ ಪುಣ್ಯ ಫಾರ್ ದೋಸ್ ಪೀಪಲ್ ಫಾರ್ praying for him. And how many years? 900 years. His good karma is accumulated for 900 years that he is distributing. Artha agtiya? Now, this is about Gnani, okay? Self-realized person. What will happen is bad karma? That was his question, how bad karma can be distributed. Alright? Artha agtiya? So, for Gnani, the bad karma will get distributed because in many lifetimes some people have created problems for him. All those people will get the bad karma distributed in their proportion of their karma. Artha aita? Have you understood? So no. Good karma gets distributed to the family and the students, disciples and the world. Bad karma will get distributed to people who created harassment and problem in the spiritual sadhana of this person. This after self-realization. Clear? Now, there is one more way of getting a bad karma distributed, not without self-realization. If somebody says, does a sankalpa, your bad karma, I want to receive it, that person's bad karma can get transferred depending on the intensity of sankalpa. ನಿಮ್ಮ ಕೆಟ್ಟ ಕರ್ಮ ನಾನು ತಗೊಳ್ತೇನೆ ಅಂತ ಯಾರೋ ಸಂಕಲ್ಪ ಮಾಡಿದ್ರೆ ಅವರಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ಪ್ರೊವೈಡೆಡ್ ಅವ್ರ ಸಂಕಲ್ಪ ಶುದ್ಧವಾಗಿದ್ರೆ. ದೇರ್ ಇಸ್ ಒನ್ ಪರ್ಸನ್ ಕಾಲ್ಡ್ ಭಟ್ಟಾದ್ರಿ ಇನ್ ಕೇರಳ. ಕೇರಳದ ಭಟ್ಟಾದ್ರಿ ಅಂತ ಒಬ್ಬರಿದ್ರು. ಹಿಸ್ ಗುರು ಹ್ಯಾಡ್ ಎ ವೆರಿ ಸಿವಿಯರ್ ಡಿಸೀಸ್. ಬಹಳ ಕೆಟ್ಟ ಡಿಸೀಸ್ ಇತ್ತು ಗುರುಗೆ, ರೋಗ, ಮೈಯೆಲ್ಲ ತೊಂದರೆ. ಆ ಗುರುಗಳ ಸಂಕಟ ತಡೆಯಲಿಕ್ಕಾಗದೆ ಭಟ್ಟಾದ್ರಿ ಪ್ರಾರ್ಥನೆ ಮಾಡಿಕೊಂಡ್ರು, ಆ ಗುರುವಿನ ರೋಗ ನನಗೆ ಬರಲಿ ಅಂತ. He prayed for receiving the bad karma of the guru. Bhattadri prayed. ಆಯ್ತಾ? So you have to make a sankalpa to get it. The moment some Bhattadri did that, the disease went from guru and got hold of Bhattadri. Understand? So somebody should receive that bad karma. Okay? So bad karma went to Bhattadri. Did he suffer? Or suffering aita? Huh?
He suffered. The whole body became disease. But because of his desire, which was noble one, Shuddha desire ಆಗಿದ್ದರಿಂದ, it didn't become bad karma, it became Sukriti. Understand? The desire got converted into Sukriti, not bad karma, because he was taking the Guru's karma, and the bad karma became Sukriti. And because of the Sukriti, he realized Guruvayurappa. He realized Krishna. And in that realization, he wrote Narayaniyam. The beautiful Narayaniyam he wrote in that realization. His disease went off and he realized Guruvayurappa. ಭಟ್ಟಾದ್ರಿ ಗುರುಗಳಿಗೆ ರೋಗ ಇತ್ತು. ಆ ರೋಗ ತಡಿಲಿಕ್ಕೆ ಆಗ್ತಿರಲಿಲ್ಲ. ಆವಾಗ ಭಟ್ಟಾದ್ರಿ ಪ್ರಾರ್ಥನೆ ಮಾಡಿದ, ಗುರುಗಳ ರೋಗ ನನಗೆ ಬರಲಿ ಅಂತ. ಗುರುಗಳ ರೋಗ ಅವ್ರಿಗೆ ಹೋಗುತ್ತೆ, ಕೆಟ್ಟ ಕರ್ಮ ಅವ್ರಿಗೆ ಹೋಯ್ತು. ಆದರೆ ಆ ಪ್ರಾರ್ಥನೆಯಲ್ಲಿ ಶುದ್ಧಿ ಇತ್ತು, ಸ್ವಾರ್ಥ ಇರಲಿಲ್ಲ. ಅದಕ್ಕೋಸ್ಕರ ಕೆಟ್ಟ ಕರ್ಮ ಏನಾಯ್ತು, ಸುಕ್ರಿಯೆ ಆಯ್ತು. ಆ ರೋಗದಲ್ಲಿ ನರಳ್ತಾ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ, ಗುರುವಾಯೂರಪ್ಪನಿಗೆ. ಆವಾಗ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗ್ತದೆ. ಕೆಟ್ಟ ಕರ್ಮ ಇದ್ದು ಸುಕೃತಿ ಆಯಿತು. ಸೊ there is a way of distributing bad karma, provided somebody receives it. If nobody is receiving it, he will not distribute karma. The Guruji is liberated from. Guruji got liberated from disease. He didn't realize Krishna. No, but this is bad karma. His bad karma went, but realization of Krishna requires sukriti. That is not. What sukriti Guru has done? Here he got double guilt. It became sukriti. Are you clear? Sukriti, dushkriti, good karma, bad karma is clear? ಗುರುಜಿ, ನಾವು ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕು ಅಂತ ಇರ್ಬೇಕಾದ್ರೆ ಬೇರೆಯವ್ರ ನಮ್ಮನ್ನ ಹೆಂಗ್ ಅನುಭವಿಸ್ತದೆ? ಅದು ಹೇಳಿದ್ರಪ್ಪ ನಾನು. ಈಗ ನಿಮ್ಮ ಕರ್ಮ ನೀವು ಅನುಭವಿಸಿ ಅದು ಪ್ರಕೃತಿಯ ನಿಯಮ. ಹೌದು, ನಿಮ್ಮ ಗುಡ್ಡಕ್ಕೆ ಒಳ್ಳೆ ಕರ್ಮವನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡುವುದು, ಅದೇ ರಾಘವೇಂದ್ರ ಮಾಡ್ತಾ ಇರೋದು ಜ್ಞಾನ ಬಂದ ಮೇಲೆ. ಅವ್ರದ್ದು ಬಿಟ್ಬಿಟ್ಟು ಅವ್ರು ತುಂಬಾ ದೊಡ್ಡ ಮಾಸ ನಿಮ್ಮ ಗುಡ್ ಕರ್ಮ ಇವತ್ತು ಕೊಟ್ಟರಲ್ಲ, ನೀವು ನಿನ್ನೆ ಕೊಟ್ಟರಲ್ಲ. ನೀವು ಯಮನೋತ್ರಿ ಕರ್ಮ ಎಲ್ರಿಗೂ ಕೊಡ್ಲಿ ಅಂತ ಹೇಳಿದ ನಾನು. ಎಷ್ಟೇ ಟೋಲ್ಡ್ ನೀವು ಹೇಳಿದೆ ಅಂತಾನೆ. ನೀವೇ ಸಾಧಾರಣದವರು ನಾವು ಹಾಗೆ ಮಾಡ್ಬೋದು. ನಾವು ಮನುಷ್ಯರುಗಳು ನಾವೆಲ್ಲ. ಅರೆ ಪಾಪ, ಅದೇ ನಾನು ಗುರು ನಿಮ್ಗೆ ಜ್ಞಾನ ಹೇಳ್ಕೊಡ್ತೀನಿ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನಲ್ಲ. ಅದಕ್ಕೆ ತಾನೇ ಜ್ಞಾನಿಗಳ ಮಾತು ಕೇಳ್ಬೇಕಂತ ಹೇಳ್ತದ್ದು. ನಾನು ಹೇಳ್ಕೊಡ್ತೀನಿ ನಿಮ್ಗೆ ಹೇಗೆ ಮಾಡ್ಬೇಕಂತ. ಅಷ್ಟು ಮಾಡಿದ್ರೆ ಆಯ್ತು ಅಷ್ಟೇ. ಗುರು ಒಳ್ಳೆ ಪುಣ್ಯ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬಟ್ ಪಾಪ ಡಿಸ್ಟ್ರಿಬ್ಯೂಟ್ ಮಾಡೋದು ಕಷ್ಟ ಇದೆ. ಪಾಪ ಡಿಸ್ಟ್ರಿಬ್ಯೂಟ್ ಬೇಕಾದ್ರೆ ರಿಸೀವ್ ಮಾಡ್ಲಿಕ್ಕೆ ಬೇಕು. ಆ ರಿಸೀವ್ ಮಾಡ್ಲಿಕ್ಕೆ ಯೋಗ್ಯತೆ ಇದ್ರೆ ಅವ್ನು ಪಾಪ ಕೊಡಿದ್ರೆ ಬಂದ್ಬಿಡ್ತು ಅವನಿಗೆ. ಬಟ್ ಅಂತ ಯೋಗ್ಯತೆ ಬರಲ್ಲ. ಇದು ಪುರಾಣದಲ್ಲೂ ಈ ತರ ಕಥೆಗಳಿದೆ. ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಾ ಎಕ್ಸಾಂಪಲ್ಸ್ ಇದಾವೆ. ಓಕೆ, ಸರಿನಾ? ಆರ್ ಯು ಕ್ಲಿಯರ್? ಪಾಪ ಪುಣ್ಯ. ಸೊ ಒನ್ ವೇ ಆಫ್ ಗೆಟಿಂಗ್ ಔಟ್ ಆಫ್ ಕರ್ಮ ಈಸ್ ಆತ್ಮಜ್ಞಾನ. ಬಟ್ ಆತ್ಮಜ್ಞಾನ ಬರ್ಬೇಕಲ್ಲಪ್ಪ. ಇಟ್ಸ್ ಎ ಪ್ರೋಸೆಸ್. ಸೊ ಆ ಪ್ರೋಸೆಸ್ ಬರ್ಬೇಕಾದ್ರೆ ನೀವು ಕರ್ಮ ಮಾಡ್ತಾ ಇರಬೇಕು. ನಾವು ಯಾವಾಗಲೂ ಆತ್ಮಜ್ಞಾನ ಕೇಳ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಎವ್ರಿ ಟೈಮ್ ಯು ಕ್ಯಾನ್ ಕೀಪ್ ಆನ್ ಲಿಸ್ನಿಂಗ್, ಇಟ್ಸ್ ಪಾಸಿಬಲ್ ಇದೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಡೂ ನಿಷ್ಕಾಮ ಕರ್ಮ. So any karma you do with selfish interest becomes swartha or kamya karma. ಅರ್ಥ ಆಗಿದೆಯಾ? ಕಾಮ್ಯ ಮೀನ್ಸ್ ಸೆಲ್ಫಿಶ್ನೆಸ್, ಇನ್ಕ್ಲೂಡಿಂಗ್ ಪೂಜಾ, ಇನ್ಕ್ಲೂಡಿಂಗ್ ಯಾತ್ರ. ಅರ್ಥ ಆಗಿದೆಯಾ? ಪೂಜೆ ಆಗಲಿ ಯಾತ್ರ ಆಗಲಿ ಸ್ವಾರ್ಥದಿಂದ ಮಾಡಿದಾಗ ಅದು ಕಾಮ್ಯ ಕರ್ಮ ಆಗ್ಬಿಡ್ತದೆ. ನೀವು ಅದನ್ನ ಫಲ ದಾನ ಮಾಡಿದಾಗ ನಿಷ್ಕಾಮ ಕರ್ಮ ಆಗ್ಬಿಡ್ತದೆ. ಅರ್ಥ ಆಗಿದೆಯಾ? ಸೊ ನೀವು ಸಾಧ್ಯವಾದಷ್ಟು ಕಾಮ್ಯ ಕರ್ಮದಿಂದ ನಿಷ್ಕಾಮ ಕರ್ಮ ಕಡೆ ಹೋಗ್ಬೇಕು. ನಿಷ್ಕಾಮ ಕರ್ಮ ಅಂದ್ರೆ ಅಪೇಕ್ಷೆ ಮಾಡಿದೆ. ಎಲ್ಲ ಕರ್ಮಗಳು ಭಗವಂತನ ಸೇವೆ. ಆಲ್ ಆಕ್ಷನ್ಸ್ ಆರ್ ಸರ್ವಿಸ್ ಫಾರ್ ದಿ ಲಾರ್ಡ್. ಪಾಪ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಭಗವಂತನ ಪ್ರಸಾದ. ಗುಡ್ ಆರ್ ಬ್ಯಾಡ್ ಈಸ್ ಗಿಫ್ಟ್ ಫ್ರಮ್ ದ ಡಿವೈನ್. ಓಕೆ, understand? Then papa punya account will not be zero. No, papa and punya. Yavaga all actions are selfless, service for the service to the God. Whatever comes, good or bad, is a gift from the Bhagavan. I will not cry if something bad comes. I will not jump if something good comes.
ನಾನು ಮಾಡುವ ಕರ್ಮಗಳಲ್ಲಿ ನಿಷ್ಕಾಮ ಕರ್ಮ ಆದರೆ ಎಂಥ ಕರ್ಮ? ನಾನು ಮಾಡುವ ಕರ್ಮವೆಲ್ಲ ಭಗವಂತನ ಸೇವೆ ಆಗಬೇಕು, ಬರುವ ಫಲ ಎಲ್ಲ ಭಗವಂತನ ಪ್ರಸಾದ ಆಗಬೇಕು, ಒಳ್ಳೆದೋ ಕೆಟ್ಟದೋ. ಮನಸ್ಸು ಶಾಂತವಾಗಿರ್ಬೇಕು. ಆವಾಗ ಹೊಸ ಕರ್ಮಗಳು ಶುರು ಹೋಗುವುದಿಲ್ಲ. ನ್ಯೂ ಕರ್ಮ ವಿಲ್ ನಾಟ್ ಕಮ್. ಓಲ್ಡ್ ಕರ್ಮ ಬ್ಯಾಲೆನ್ಸ್ ಇದೆ, ಇನ್ನು ಹಳೆ ಕರ್ಮ ಬ್ಯಾಲೆನ್ಸ್ ಇದೆ, ಹೊಸ ಕರ್ಮ ಕ್ರಿಯೇಟ್ ಆಗುವುದಿಲ್ಲ. ಅರ್ಥ ಇದೆಯಾ? ಇದಕ್ಕೆ ನಿಷ್ಕಾಮ ಕರ್ಮ ಅಂತ ಹೇಳೋದು. ನಿಷ್ಕಾಮ ಕರ್ಮದಲ್ಲಿ ಯಜ್ಞ ಕರ್ಮನೂ ಬರ್ತದೆ. ಯಜ್ಞ ಅಂದ್ರೆ ಏನು? 5 ರೀತಿಯ ಯಜ್ಞಗಳು, ಪಂಚಯಜ್ಞಗಳು: ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ದರ್ ಆರ್ 5 ಟೈಪ್ಸ್ ಆಫ್ ಯಜ್ಞ: ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ, ಋಷಿಯಜ್ಞ. ದೇವಯಜ್ಞ ಮೀನ್ಸ್ ಆಲ್ ದಿಸ್ ಪೂಜಾ ವಾಟ್ ಯು ಡೂ. ಎಲ್ಲ ಪೂಜೆ ಮಾಡ್ತೀರಾ, ಅದರಲ್ಲಿ ದೇವಯಜ್ಞ ಬಂತು. ಬಟ್ ಪೂಜಾ ಯು ಕ್ಯಾನ್ ಡೂ, ಹ್ಯಾವ್ ಟು ಡೂ ವಿತ್ ದ ಇಂಟೆನ್ಷನ್, ಭಗವಂತ ನಾನು ಐ ವಾಂಟ್ ಟು ಸಿ ಯು, ನನಗೆ ಭಗವಂತ ಬೇಕು ಅಂತ ಮಾಡಿದ ಪೂಜೆ ನಿಷ್ಕಾಮ ಕರ್ಮ ಆಗುತ್ತೆ, ಯಜ್ಞ ಕರ್ಮ ಆಗುತ್ತೆ. ನನಗೆ ಪ್ರಮೋಷನ್ ಸಿಗಬೇಕು, ಇನ್ನೇನು ಆಗ್ಬೇಕು ಅಂತ ಹೇಳಿದ್ರೆ ಅದು ಕಾಮ್ಯ ಕರ್ಮ ಆಗ್ತದೆ. ಅರ್ಥ ಆಗಿದೆಯಾ? ಸೊ ಯಜ್ಞ ಕರ್ಮ ಅಂದ್ರೆ ದೇವ ಪೂಜೆ. ಯಜ್ಞ ಕರ್ಮ ಅಂದ್ರೆ ಪ್ರಕೃತಿಯ ನಿಯಮಕ್ಕೆ, ಪ್ರಕೃತಿಯನ್ನ ಸಮತೋಲನದಲ್ಲಿ ಇಡ್ಲಿಕ್ಕೆ ಏನೇನು ಮಾಡ್ತೀವಿ ಅದೆಲ್ಲ ಯಜ್ಞ ಕರ್ಮ, ದೇವ ಯಜ್ಞ ಬರ್ತದೆ. ಗಾಳಿ ಸ್ವಚ್ಛವಾಗಿರೋದು, ನೀರು ಸ್ವಚ್ಛವಾಗಿರೋದು, ಆಯ್ತಾ, ಕಸ ಹಾಕದಿರೋದು. ಯಾಕಂದ್ರೆ ಪ್ರಕೃತಿ ಸಮತೋಲನ ದೇವತೆಗಳ ಕೆಲಸ. ಆಲ್ ಆಕ್ಟ್ಸ್ ಡನ್ ಫಾರ್ ಬ್ಯಾಲೆನ್ಸ್ ಇನ್ ದ ನೇಚರ್, ನಾಟ್ ಕಟಿಂಗ್ ದ ಟ್ರೀಸ್, ಪ್ಲಾಂಟಿಂಗ್ ದ ಟ್ರೀಸ್, ಆಲ್ ಕಮ್ ಅಂಡರ್ ದಿ ದೇವಯಜ್ಞ, ಬಿಕಾಸ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಕ್ರಿಯೇಷನ್. ಅರ್ಥ ಇದೆಯಾ? ನೀವು ಮಾಡೋ ಯಜ್ಞ ಹೋಮಗಳೆಲ್ಲ ದೇವಯಜ್ಞ ಬಂದು, ನೀವು ಮಾಡೋ ಪೂಜೆ ಎಲ್ಲ ದೇವಯಜ್ಞ ಬಂದು. ಯಾವಾಗ? ಸ್ವಾರ್ಥಕ್ಕೋಸ್ಕರ ಮಾಡಿದ್ರೆ. ವೆನ್ ಯು ಡೂ ವಿದೌಟ್ ಸ್ವಾರ್ಥ, ಇಟ್ ಬಿಕಮ್ಸ್ ದೇವಯಜ್ಞ. ವೆನ್ ಯು ಪ್ಲಾಂಟ್ ಎ ಟ್ರೀ, ಇಟ್ ಬಿಕಮ್ಸ್ ದೇವಯಜ್ಞ. ವೆನ್ ಯು ವಾಟರ್ ಎ ಟ್ರೀ, ಇಟ್ ಬಿಕಮ್ಸ್ ದೇವಯಜ್ಞ. ವೆನ್ ಯು ಕ್ಲೀನ್ ದ ರೋಡ್, ಇಟ್ ಬಿಕಮ್ಸ್ ದೇವಯಜ್ಞ. ದೇವತೆ ಎಲ್ಲ ಪ್ರಕೃತಿಗೋಸ್ಕರ, ಪ್ರಕೃತಿಯ ಸಮತೋಲನಕ್ಕೆ, ಪ್ರಕೃತಿಯಲ್ಲಿ ಸ್ವಚ್ಛ ಇಡ್ಲಿಕ್ಕೆ ಏನ್ ಮಾಡ್ತೀರಾ? ದೇವಯಜ್ಞ. ಪಿತೃಯಜ್ಞ ಅಂದ್ರೆ ಟೇಕಿಂಗ್ ಕೇರ್ ಆಫ್ ಆಲ್ ಸೀನಿಯರ್ ಸಿಟಿಸನ್ಸ್, ಎಲ್ಡರ್ಸ್. ಪಿತೃಯಜ್ಞ. ಮನುಷ್ಯ ಯಜ್ಞ ಈಸ್ ನರನಾರಾಯಣ ಸೇವಾ. ನರನಾರಾಯಣ ಸೇವಾ ಅಂದ್ರೆ ಮನುಷ್ಯನಲ್ಲಿ ದೇವರನ್ನ ಕಂಡು ಮಾಡೋ ಸೇವೆ. ಅರ್ಥ ಆಯ್ತಿಯಾ? ಐ ಹೆಲ್ಪ್ ಯು, ನಾನು ನಿಮ್ಗೆ ಹೆಲ್ಪ್ ಮಾಡಿದೆ, ಅದೆಂತ ಯಜ್ಞ ಅದು? ಅದು ಪುಣ್ಯ, ಅದು ಯಜ್ಞ ಕರ್ಮದ ಬರಲಿಲ್ಲ. ನಾನು ಅವರಿಗೆ ಹೆಲ್ಪ್ ಮಾಡಿದೆ, ನಾನು ಬಂತು, ಹೆಲ್ಪ್ ಬಂತು. ಆಯ್ತಾ? ಯಾಕಂದ್ರೆ ಅಹಂಕಾರ ಬಂದ್ಬಿಟ್ಟು. ವಿವೇಕಾನಂದರು ಅಮೆರಿಕಕ್ಕೆ ಹೋಗಿದ್ದಾಗ, ವಿವೇಕಾನಂದ had gone to America. So one rich man came and gave $5,000 check to Vivekananda. $5,000 ಚೆಕ್ ಕೊಟ್ಟು ವಿವೇಕಾನಂದರಿಗೆ. ವಿವೇಕಾನಂದ kept the check inside the drawer. ವಿವೇಕಾನಂದ ಚೆಕ್ ಅಂತ ತೆಗೆದುಬಿಟ್ರು. That man got angry. You didn't say thanks to me. ನಂಗೆ ಥ್ಯಾಂಕ್ಸ್ ಇರಲಿಲ್ಲ ಅಂತ. Vivekananda smiled and said, you should say thanks to me. ವಿವೇಕಾನಂದ ಹೇಳಿದ್ರು, ನನಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾಕೆ? I am giving you an opportunity to this seva for the poor people. So you should say thanks, not I. Seva is a puja, not help. ಅರ್ಥ ಇದೆಯಾ? ಒಬ್ಬ ಹೊಟ್ಟೆ ಹಸಿದವರಿಗೆ ನೀವು ಅನ್ನ ಹಾಕಿದರೆ ಇಟ್ ಇಸ್ ನಾಟ್ ಹೆಲ್ಪ್. If you feed a food to give a food to one person who is hungry, it is not a help. If it is help, it straight away goes to Punya account. Artha idea? It's a Punya account, not a problem. The moment you say Narayana is in him, I am doing seva for Narayana, it goes to Sukriti account. Artha idea ವ್ಯತ್ಯಾಸ? ಒಬ್ಬ ಮನುಷ್ಯ ಹೊಟ್ಟೆಗೆ ಹಸಿವಾದ ಮನುಷ್ಯನಿಗೆ ಆಹಾರ ಕೊಟ್ಟು ನಾನು ಅವನಿಗೆ ಸಹಾಯ ಮಾಡಿದೆ ಅಂತ ಹೇಳಿದ್ರೆ ಅದು ಪುಣ್ಯ ಅಕೌಂಟ್. ಆ ಮನುಷ್ಯನಲ್ಲಿ ನಾರಾಯಣ ಇದ್ದಾನಪ್ಪ, ನಾನು ಈ ಅನ್ನ ಕೊಡೋದನ್ನ ನಾರಾಯಣನ ಸೇವೆ ಮಾಡಿದೆ ಅಂತ ಭಾವನೆ ಬಂದ್ಬಿಟ್ಟು ಸುಕೃತಿ ಅಕೌಂಟ್. ಕೆಲಸ ಒಂದೇ, ಭಾವನೆ ಬೇರೆ. ಆಕ್ಷನ್ ಇಸ್ ಸೇಮ್ ಬಟ್ ದಿ ಥಾಟ್ ಈಸ್ ಡಿಫರೆಂಟ್. ಅರ್ಥ ಆಗ್ತಿದೆಯಾ? ನರನಾರಾಯಣ ಸೇವೆ ಇಸ್ ಕಾಲ್ಡ್ ಮನುಷ್ಯ ಯಜ್ಞ. ಭೂತ ಯಜ್ಞ ಈಸ್ taking care of living beings.
ಎಲ್ಲ ಪ್ರಾಣಿಗಳಿಗೆ ನೀವು ಏನೇನು ಸಹಾಯ ಮಾಡ್ತೀರೋ ಅದು ಭೂತಯಜ್ಞ. ಮುಂಚಿನ ಕಾಲದಲ್ಲಿ ಏನ್ ಹೇಳ್ತಿದ್ರು, ಅರ್ಲಿಯರ್ ಡೇಸ್, ಯು ಶುಡ್ ಫೀಡ್ ಟು ದಿ ಕೌ, ಯು ಶುಡ್ ಫೀಡ್ ದಿ ಕ್ರೋ, ಗ್ರಾಸ್ ಅಂತ ಹೇಳಿ, ಗೋಗ್ರಾಸ್ ಅಂತ ಹೇಳ್ತಿದ್ರು. ದನಕ್ಕೆ, ಹಕ್ಕಿಗಳಿಗೆ ಕೊಟ್ಟು ನಿಮ್ಮ ಅನ್ನದಲ್ಲಿ ನೈವೇದ್ಯ ಮಾಡಿ ಕೊಡ್ಬೇಕಂತ ಹೇಳಿದ್ರು. ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅಂತ. ಅಂಡರ್ಸ್ಟ್ಯಾಂಡ್? ಡೂಯಿಂಗ್ ಸರ್ವಿಸ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್, ಎನಿಮಲ್ಸ್, ಇಸ್ ಕಾಲ್ಡ್ ಭೂತಯಜ್ಞ. ಅರ್ಥ ಆಗಿದೆಯಾ? ಸೊ ಇಟ್ಸ್ ನಾಟ್ ಹೆಲ್ಪ್ ಟು ಬಿ ಅನಿಮಲ್ಸ್, because God is there in animals. You are doing seva for the animals. It's called go seva. Dhanada seve. Because God is there in every living being. ಭಗವಂತ ಎಲ್ಲಾ ಜೀವಿಗಳಿದ್ದಾನೆ. ಸಮಂ ಸರ್ವೇಶ್ ಭೂತೇಶು ತಿಷ್ಟಂತಂ ಪರಮೇಶ್ವರ. ಎಲ್ಲಾ ಜೀವಿಗಳಲ್ಲಿ ಒಂದೇ ಪ್ರಮಾಣದಲ್ಲಿ ಇದ್ದಾನೆ. ಇರುವೆಯಲ್ಲಿ ಕೂಡ ಇದ್ದಾನೆ, ಆನೆಯಲ್ಲಿ ಇದ್ದಾನೆ. ಸೊ ನೀವು ಇರುವೆಗೆ ಹೆಲ್ಪ್ ಮಾಡ್ತಿರೋ ಅಥವಾ ಸಹಾಯ ಮಾಡ್ತಿರೋ ಅಥವಾ ಸೇವೆ ಮಾಡ್ತಿರೋ? ಇಫ್ ಯು ಡು ಹೆಲ್ಪ್, it becomes punya. If you have an attitude of service, it goes to sukrati. ಅರ್ಥ ಇದೆಯಾ? ವ್ಯತ್ಯಾಸ ಗೊತ್ತಾಗಿದೆಯಾ? ಕ್ಲಿಯರ್ ನಾಟ್ ಕ್ಲಿಯರ್? ನಾಟ್ ಕ್ಲಿಯರ್? ನಿಮ್ಮ ಭಾವನೆ ವ್ಯತ್ಯಾಸ ಆಗ್ಬಿಟ್ಟು ಕರ್ಮ ಚೇಂಜ್ ಆಗ್ಬಿಡ್ತದೆ. ನೀವೊಂದು ನಾಯಿಗೆ ಬ್ರೆಡ್ ಹಾಕಿದೆ, ಐ ಹೆಲ್ಪ್ ದಿ ಡಾಗ್ ಅಂತ ಬಂತು, ಪುಣ್ಯ. ಆ ನಾಯಿಯಲ್ಲೂ ಭಗವಂತ ಇದ್ದಾನೆ, ಈ ಬ್ರೆಡ್ ಹಾಕೋದೊಂದು ಸೇವೆ, ಭಾವನೆ ಸುಕೃತಿ ಅಕೌಂಟ್. Both without these two attitudes, just out of love, if we feel what is that? ಸುಕೃತಿ. ಯುವರ್ ಲವ್ ಈಸ್ ಅ ಕ್ವಶನ್. ಇಸ್ ಸಿ, ಲವ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಜ್ಞಾನ. ನೋ ಜ್ಞಾನ, ನೋ ಲವ್. ಲವ್ ವಿದೌಟ್ ಜ್ಞಾನ ಇಸ್ ಕಾಲ್ಡ್ ಮೋಹ. No, just like dog example. It's a compassion. It's a company. Compassion is sukriti. Right? Not like thinking that I'm doing seva to Narayana. Compassion. Thought may not be there, but out of some. No, compassion, there is a Atma Jnana is there already. That's Sukriti. ಅರ್ಥ ಆಗಿದೆಯಾ? ಸುಕೃತಿಗೂ ಪುಣ್ಯಕ್ಕೂ ವ್ಯತ್ಯಾಸ ಗೊತ್ತಾಗ್ತಿದೆಯಾ? ಸೊ ಟುಡೇ ಇನ್ ದಿ 21st century, 21ನೇ ಶತಮಾನದಲ್ಲಿ, ವಿ ಹ್ಯಾವ್ ಡನ್ ಮ್ಯಾಕ್ಸಿಮಮ್ ಹಾರ್ಮ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ಎಲ್ಲಾ ಪ್ರಾಣಿಗಳಿಗೆ ನಾವು ಅತ್ಯಂತ ತೊಂದರೆ ಕೊಡ್ತಾ ಇದ್ದೇವೆ. ಟುಡೇಸ್ 21st century. Okay, every day almost half a billion animals are slaughtered for human sacrifice satisfaction. No point in the history of humankind this much of torture has happened. ಅರ್ಥ ಆಗ್ತಿದೆಯಾ? 21ನೇ ಶತಮಾನದಲ್ಲಿ ಈ ಪ್ರಾಣಿಗಳಿಗೆ ಆಗ್ತಾ ಇರೋ ಹಿಂಸೆ ಪ್ರಪಂಚ ಯಾವುದೇ ಕಾಲದಲ್ಲಿ ಆಗಿಲ್ಲ. ಆ ಕರ್ಮ ಎಲ್ಲ ಆಕ್ಯುಮಿಲೇಟೆಡ್ ಕರ್ಮ ಆಸ್ ಟು ಹ್ಯೂಮನ್ ಬೀಯಿಂಗ್ಸ್. ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ರಿಗೂ ಬಂದ್ಬಿಡ್ತದೆ. ಬಿಕಾಸ್ ಎ ಕಲೆಕ್ಟಿವ್ ಕರ್ಮ. ಇಂಡಿವಿಜುವಲ್ ಕರ್ಮ ಇದೆ, ಸೊಸೈಟಲ್ ಕರ್ಮ ಇದೆ, ಕಲೆಕ್ಟಿವ್ ಕರ್ಮ ಇದೆ. ವೆನ್ ಆಲ್ ಅನಿಮಲ್ಸ್ ಆರ್ ಹಾರ್ಮ್ಡ್, ದಟ್ ಬಿಕಮ್ಸ್ ಎ ಕಲೆಕ್ಟಿವ್ ಕರ್ಮ, ಬಿಕಾಸ್ ಯು ಆರ್ ನಾಟ್ ಪಾರ್ಟಿಸಿಪೇಟಿಂಗ್, ಯು ಆರ್ ಎ ಪಾರ್ಟ್ ಆಫ್ ದಟ್ ಸೊಸೈಟಿ. ಅರ್ಥ ಆಗಿದೆಯಾ? ಅದು ಪಾರ್ಟ್ ಆಫ್ ದ ಕಲೆಕ್ಟಿವ್ ಕರ್ಮ. ಕ್ಲಿಯರ್ ನಾಟ್ ಕ್ಲಿಯರ್? 21ನೇ ಶತಮಾನದಲ್ಲಿ ಪ್ರಾಣಿಗಳಿಗೆ ಆಗೋಷ್ಟು ಹಿಂಸೆ ಯಾವುದೇ ಕಾಲದಲ್ಲಿ ಆಗಿಲ್ಲ. ದಿನಕ್ಕೆ ಸುಮಾರು 500 ಕೋಟಿ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದಾರೆ. ಆ ಕರ್ಮ ಮನುಷ್ಯ ಕುಲದ ಕರ್ಮ ಆಗ್ಬಿಡುತ್ತದೆ. ದಟ್ ಬಿಕಮ್ಸ್ ಎ ಕಲೆಕ್ಟಿವ್ ಕರ್ಮ ಆಫ್ ದಿ ಸ್ವ. ಅದಕ್ಕೆ ಭೂಭಾರೋತ್ತರಣ ಅಂತ ಹೇಳೋದು ಅದೇ. ಅದೆಲ್ಲ ಭೂಭಾರದ ಎಲ್ಲ ಕಲೆಕ್ಟಿವ್ ಕರ್ಮ ಬಂದ್ಬಿಡ್ತದೆ, ಎಲ್ರಿಗೂ ಬಂದ್ಬಿಡ್ತದೆ, ಎಲ್ಲರೂ ಅನುಭವಿಸಬೇಕಾದ್ದು. ನಿಮ್ಮ ಸ್ವಂತ ಕರ್ಮ ನಿಮಗೆ, ಸೊಸೈಟಿ ಕರ್ಮ ನಿಮಗೆ, ಪಾರ್ಟ್ ಫುಲ್ ಅಲ್ಲ. ರೈಟ್? ಬಟ್ ನೀವು ವೆನ್ ಯು ಡೂ ಸಮ್ ಆಕ್ಟ್ಸ್ ಆಫ್ ಕಂಪ್ಯಾಷನ್ ಅಂಡ್ ಲವ್ for all living beings, that becomes your sukriti. That's your karma. Are you clear? So actually ನಾವು ಸುಮಾರು ಜನ ಹಾಲನ್ನು ಕುಡಿಯೋದು ಬಿಟ್ಬಿಟ್ಟಿದ್ದೇವೆ ಬಿಕಾಸ್ ಆಫ್ ದಿ ಹರಾಸ್ಮೆಂಟ್ ಟು ದಿ ಕೌ. ಆಸ್ ಅ ಪಾರ್ಟ್ ಆಫ್ ಭೂತಯಜ್ಞ. Then comes the ಋಷಿ ಯಜ್ಞ, which is the highest. Listening to Atmagnana, ಶ್ರವಣ, ಮನನ, ನಿಧಿಧ್ಯಾಸ ಈಸ್ ಅ ಪಾರ್ಟ್ ಆಫ್ ಋಷಿ ಯಜ್ಞ. ಋಷಿಗಳು ಹೇಳ್ಕೊಟ್ಟದನ್ನು ಅರ್ಥ ಮಾಡ್ಕೊಳ್ಳು. ದೆನ್ ಅದನ್ನು ಬೇರೆಯವರಿಗೆ ದಾನ ಮಾಡೋದು. ಸೊ ವಾಟ್ ಐ ಆಮ್ ಡೂಯಿಂಗ್ ಈಸ್ ಮೈ ಯಜ್ಞ. ನಾನು ಐ ಆಮ್ ಟೀಚಿಂಗ್ ಯು, ನಾಟ್ ಡೂಯಿಂಗ್ ಎ ಫೇವರ್ ಟು ಯು. ನಾನು ನಿಮ್ಗೆ ಯಾವ ಸಹಾಯ ಮಾಡ್ತಾ ಇಲ್ಲ.
I am doing Rishi Yajna as a service to Bhagavan, as an offering to Bhagavan. This is for me, it's not a talk. ಇದು ಮಾತಲ್ಲ ಇದು ನನಗೆ, ಇದು ಯಜ್ಞ ಫಾರ್ ಮಿ. It is yajna. I am invoking Atma Dhnana, Parabrahma Dhnana in all of you. This is the yajna. This is the highest form of yajna. So that yajna I am doing. This is called Rishi Yajna. So participating in Rishi Yajna, giving it to others is Rishi Yajna. These are all highly purifying. This all comes in Sukriti. So you have to do Pancha Yajnas to escape from the karmic impact. ಕರ್ಮದಿಂದ ಬೆಳೆಸ್ಕೊಳ್ಳಕ್ಕೆ 5 ಯಜ್ಞಗಳು ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ಆ ಯಜ್ಞಗಳನ್ನು ಮಾಡಿದಾಗ ಮೊದಲು ಮನುಷ್ಯ ಸ್ವಾರ್ಥಕ್ಕೋಸ್ಕರ ಮಾಡ್ತಾನೆ, ಕಾಮ್ಯ ಕರ್ಮ ಅಂತ ಮಾಡ್ತಾನೆ. ಆ ಯಜ್ಞಗಳು ಮಾಡೋದು ನಿಷ್ಕಾಮ ಕರ್ಮ ಆಗುತ್ತೆ. ಯಜ್ಞ ಕರ್ಮ ಮತ್ತು ಸೇವಾ ಭಾವದಿಂದ ಮಾಡೋ ಕರ್ಮ ನಿಷ್ಕಾಮ ಕರ್ಮ ಆಗುತ್ತೆ. ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ, ಅಲ್ಲಿಂದ ಆ ನೈಷ್ಕಾಮ ಮಾಡ್ತಾ 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 ಏನಾಯ್ತು, ಅವನು ಪ್ಯೂರಿಫೈ ಆಗ್ಬಿಡ್ತಾನೆ, ಶುದ್ಧ ಆಗ್ಬಿಡ್ತಾನೆ, ನೈಷ್ಕರ್ಮ್ಯ ಆಗ್ಬಿಡ್ತದೆ. ಯಾವ ಕರ್ಮಗಳು ಇಲ್ಲ ಅವನ ಕೈಲಿ. ಅಂದ್ರೆ ಅವನು ಎಲ್ಲಾ ಕೆಲಸ ಮಾಡ್ತಾನೆ ಬಟ್ ಯಾವ ಕರ್ಮ ಫಲ ಇಲ್ಲ. He attains ನೈಷ್ಕರ್ಮ್ಯ ಸಿದ್ಧಿ. ದಟ್ಸ್ ಆಲ್ಸೋ ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್. ಅಂದ್ರೆ he becomes a non-doer but lot of things happen. ಅವನು ಮಾಡ್ತಾ ಇರ್ತಾನೆ ಬಟ್ ಯಾವ ಕರ್ಮವೂ ಇಲ್ಲ ಅವನಿಗೆ. ಭಗವಂತ ಶ್ರೀಕೃಷ್ಣ ಇಡೀ ಪ್ರಪಂಚ ನಡೆಸ್ತಾನೆ, ಯಾವ ಕರ್ಮವೂ ಇಲ್ಲ. ಬುದ್ಧ 40 ವರ್ಷ ಪಾಠ ಮಾಡಿದ, ಯಾವ ಕರ್ಮವೂ ಇಲ್ಲ, ಬಿಕಾಸ್ ನೈಷ್ಕರ್ಮ್ಯ. ಕಾಮ್ಯ ಕರ್ಮ ಮಾಡುವಾಗ ನೀವು ಮಾಡುವ ಕರ್ಮ ಅಹಂಕಾರ, ನಿಷ್ಕಾಮ ಕರ್ಮ ಮಾಡುವಾಗ ಅಹಂಕಾರ ಇಲ್ಲ, ನೈಷ್ಕರ್ಮ್ಯ ಕರ್ಮ ಮಾಡುವಾಗ ಅಹಂಕಾರ ಕಿತ್ಕೊಂಡು ಹೋಯ್ತು, ಮುಕ್ತಿ ಬಂದ್ಬಿಡ್ತು. ಸೊ ಆ ನೈಷ್ಕರ್ಮ್ಯ ಮಾಡಿದಾಗ ಏನಾಗುತ್ತೆ, ವೆನ್ ಯು ಡೂ ನೈಷ್ಕರ್ಮ್ಯ, ಯುವರ್ ಬಾಡಿ ಮೈಂಡ್ ಬಿಕಮ್ಸ್ ಎ ವೆಹಿಕಲ್ ಆಫ್ ದ ಡಿವೈನ್. ಆ ಭಗವಂತನ ಸಾಧನ ಆಗ್ತದೆ. ವೆನ್ ಶಂಕರಾಚಾರ್ಯ ಟಾಟ್, ಇಟ್ಸ್ ನಾಟ್ ಶಂಕರಾಚಾರ್ಯ but Shankaracharya's body was a vehicle, Shiva taught. When Buddha taught, it's not Buddha's body is a vehicle, the infinite divine taught through Buddha. When Mahavira spoke, it is not Mahavira body was a vehicle, the divine spoke through Mahavira. ಅರ್ಥಾಯ್ತು? ನಿಮ್ಮ ಬಾಡಿ ಮೈಂಡ್ ವೆಹಿಕಲ್ ಬಿಕಮ್ಸ್ ದ ಡಿವೈನ್ ವೆಹಿಕಲ್ ಇನ್ ದ ನೈಷ್ಕರ್ಮ್ಯ. ಕಾಮ್ಯ ಕರ್ಮದಿಂದ ನಿಷ್ಕಾಮ ಕರ್ಮ, ಯಜ್ಞ ಕರ್ಮ, ನೈಷ್ಕರ್ಮ್ಯ, ಇದು ಮುಕ್ತಿಗೆ ಸಾಧನ. ಎನಿ ಕ್ವಶನ್ಸ್? ಸೊ ಯಮುನೋತ್ರಿಗೆ ಹೋದಾಗ ಕರ್ಮದ ಬಗ್ಗೆ ಚಿಂತನೆ ಮಾಡಿದ್ರೆ ಈ ಕರ್ಮದ ಬಗ್ಗೆ ಚಿಂತನೆ ಮಾಡಲಿಕ್ಕೆ. ಸೊ ಹೌ ಡು ಯು ಕಮ್ ಔಟ್ ಆಫ್ ದಿ ಕರ್ಮ? ಯಮುನೋತ್ರಿಗೆ ಹೋದಾಗ ಕರ್ಮದ ಬಗ್ಗೆ ಹೇಳಿ, ಕರ್ಮದ ಬಗ್ಗೆ ಜ್ಞಾನವನ್ನು ಪಡೆದುಕೊಂಡು ಆ ಕರ್ಮವನ್ನು ಆ ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ, ನೈಷ್ಕರ್ಮಕ್ಕೆ ಹೋದಾಗ you become free from karma. Are you clear? Any questions? Is it too heavy stuff for today? Your basic question, Gangotri. Yamunotri. Gangotri, like a government. He was telling I want to tell about Gangotri. No, that's because tomorrow is Gangotri. No, ಅದಕ್ಕೆ ಗಂಗೋತ್ರಿ ಬಗ್ಗೆ ಹೇಳೋದು ನೆಕ್ಸ್ಟ್ ಸ್ಟೆಪ್.